ವಿದ್ಯಾರ್ಥಿಗಳೇ, ಈಗ ಬುದ್ಧಿಮಾಪನ ಪರೀಕ್ಷೆ ಇದು ಮಾಸ್ಟರ್ ಗೈಡ್ ಆಧಾರಿತ ರೀಸ್ನಿಂಗ್ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನೀವೆಲ್ಲರೂ ಮಾಸ್ಟರ್ ಗೈಡನ್ನು ತೆಗೆದುಕೊಂಡು ಕುಳಿತಿರಬೇಕು. ಅಂದರೆ ನಾನು ಕಲಿಸುವಂಥ ಗಣಿತಗಳು ಮತ್ತು ಬುದ್ಧಿಮಾಪನಗಳು ಸರಿಯಾಗಿ ತಿಳಿಯುತ್ತವೆ. ಮಾಸ್ಟರ್ ಗೈಡನ್ನು ಕಡ್ಡಾಯವಾಗಿ ತಗೋಬೇಕು. ಇದು ಮಾಸ್ಟರ್ ಗೈಡ್ ಆಧಾರಿತ ರೀಸ್ನಿಂಗ್ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಎಲ್ಲರೂ ನಾನು ಹೇಳುವಾಗ ಚರ್ಚೆ ಮಾಡುವಾಗ ತಾವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ವಿದ್ಯಾರ್ಥಿಗಳೇ, ಬುದ್ಧಿಮಾಪನ ಪ್ರವೇಶ ಪರೀಕ್ಷೆ ವಿಭಾಗ 1 ಬುದ್ಧಿ ಸಾಮರ್ಥ್ಯಗಳು ಅನ್ನುವಂಥ ಕಾರ್ಯಕ್ರಮ. ಈಗ ನಾವು ಕೆಲವೊಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಆಕೃತಿಗಳನ್ನು ನಿಮಗೆ ನಾವು ತಿಳಿಸ್ತೀವಿ. ಇದು ಉತ್ತರದೊಂದಿಗೆ ಚರ್ಚೆ ಮಾಡಲಾಗಿದೆ. ಇವುಗಳಲ್ಲಿ ಕೆಲವೊಂದು ಭಾಗಗಳು ನಾನಾ ರೀತಿಯ ವಿಜಾತಿ ಪದಗಳು ಇರುವುದರಿಂದ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ವಿಜಾತಿ ಪದಗಳಂದ್ರೇನು? ಭಿನ್ನವಾದ ಪದಗಳು, ಕ್ಲಾಸಿಫಿಕೇಷನ್ ಅಂತ ತಿಳ್ಕೊಂಡು ನಾವು ಈ ರೀಸನಿಂಗ್ಗಳನ್ನು ನಾವು ನಿಮಗೆ ತಿಳಿಸಿ ಹೇಳ್ತೀವಿ. ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಇದು ಭಿನ್ನವಾಗಿರುವ ಅಂದರೆ ಏನು ಹೇಳ್ತಾನವ? ಭಿನ್ನವಾಗಿರುವ ಗುಂಪಿಗೆ ಸೇರದ ಇರುವುದನ್ನು ಪತ್ತೆ ಹಚ್ಚುವುದು. ಭಿನ್ನತೆ ಪ್ರಶ್ನೆಗಳಿಗೆ ಉತ್ತರಿಸಲು 4 ಚಿತ್ರಗಳಲ್ಲಿ 3 ಚಿತ್ರಗಳು ಒಂದು ಗುಂಪಿಗೆ ಅಥವಾ ಒಂದು ವರ್ಗಕ್ಕೆ ಸೇರಿದ್ದು, ಯಾವುದೇ ಒಂದು ಚಿತ್ರ ಮಾತ್ರ ಬೇರೆ ಗುಂಪಿಗೆ ವರ್ಗಕ್ಕೆ ಸೇರಿರುತ್ತದೆ. ಈ ರೀತಿ ಬೇರೆ ಗುಂಪಿಗೆ ಸೇರಿದಂತಹ ಈ ಚಿತ್ರವು ಯಾವುದು ಎಂಬುದನ್ನು 4 ಚಿತ್ರಗಳಲ್ಲಿ ಪತ್ತೆ ಹಚ್ಚಬೇಕು. ಕೆಲವೊಂದು ಉತ್ತರದೊಂದಿಗೆ ಉದಾಹರಣೆಗಳನ್ನು ಕೊಟ್ಟಿದೆ, ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ವಿದ್ಯಾರ್ಥಿಗಳು ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. ಮಾಸ್ಟರ್ ಗೈಡ್ ಪೇಜ್ ನಂಬರ್ 11 ಮಾಸ್ಟರ್ ಗೈಡ್ ಕಡ್ಡಾಯವಾಗಿ ತೊಗೊಂಡಿರಬೇಕು. ಈ ಮಾಸ್ಟರ್ ಗೈಡಕ್ಕೆ ಮತ್ತು ಈ ರೀಸನಿಂಗ್ ಭಾಗಕ್ಕೆ ಹೊಂದಾಣಿಕೆ ಇರುವುದರಿಂದ ನೀವು ಮಾಸ್ಟರ್ ಗೈಡನ್ನು ತೆಗೆದುಕೊಂಡು ಕುಳಿತಿರಬೇಕು. ಪೇಜ್ ನಂಬರ್ 11. ಈಗ ನೋಡ್ರಿಲ್ಲೇ ಈ ಭಿನ್ನವಾದ ಪ್ರಶ್ನೆ ನಂಬರ್ 1 ಅದ. ಇನ್ನೊಂದು ಪೇಜ್ ವೈಸ್ ಆನ್ಸರ್ಗಳನ್ನು ಹೇಳಲಾಗುತ್ತದೆ. ಒಮ್ಮೆ ಲಾಸ್ಟಕ್ಕೆ ಉತ್ತರ ಹೇಳೋದಿಲ್ಲ. ಪ್ರತಿಯೊಂದು ಪೇಜದ ಉತ್ತರವನ್ನು ತಕ್ಷಣ ನಿಮಗೆ ತಿಳಿಸಿ ಹೇಳಲಾಗುತ್ತದೆ. ಪ್ರಶ್ನೆ ನಂಬರ್ 1 ಇದರಲ್ಲಿ ನೋಡ್ರಿ, ಭಿನ್ನವಾದದ ಆಕೃತಿ ಯಾವುದಾಗ್ಯದ ಅಂದ್ರೆ ಇಲ್ಲಿ 4 ಆಗ್ಯದ. ಯಾಕಾಗ್ಯದ ನೋಡ್ರಿ, ಎಲ್ಲ ಈ ಸ್ಟಾರ್ಗಳವ. ಇಲ್ಲೊಂದು ಸ್ಟಾರ್ ಅದ, ಇಲ್ಲೊಂದು ಸ್ಟಾರ್ ಅದ, ಇಲ್ಲೊಂದು ಸ್ಟಾರ್ ಅದ. ಈ ಸ್ಟಾರ್ ಇಲ್ಲಿಲ್ಲ. ಆದ್ದರಿಂದ ಇದನ್ನು ಡಿ ವಿಜಾತಿ ಮಾಡಿದ್ದಾರೆ. ತಿಳ್ಕೊಬೇಕು ನೀವು. ಡಿ ಏನಾಯ್ತು? ವಿಜಾತಿ ಆಯ್ತು. ಇನ್ನು ಎರಡನೇದ್ದು ನೋಡ್ರಿ, ಹೆಂಗೆ ವಿಜಾತಿ ಚಿತ್ರಗಳನ್ನು ಕಂಡು ಹಿಡಿಬೇಕು ಅನ್ನೋದು ನಾ ತೋರಿಸ್ತೀನಿ. ಈಗ ಎಲ್ಲ ಚಿತ್ರದೊಳಗೆ ಒಂದು ಗೆರೆದಿಂದ ಮಾರ್ಕ್ ಮಾಡ್ಯಾನ, ಇದು ಒಂದು ಗೆರೆದಿಂದ ಮಾರ್ಕ್ ಮಾಡ್ಯಾನ, ಇದಕ್ಕೆ ಒಂದು ಗೆರೆ ಮಾರ್ಕ್ ಮಾಡ್ಯಾನ, ಇದು 2 ಗೆರೆಗಳಿಂದ ಆಗಿದೆ. ಆದ್ದರಿಂದ ಇದು ಯಾವುದು? ಬಿ ವಿಜಾತಿ ಆಗುತ್ತದೆ. ಇನ್ನು ಮೂರನೇದು ನೋಡಿ, ಇಲ್ಲಿ ಏನಾಗ್ಯದ ಅಂದ್ರೆ ಎಲ್ಲ ಸರಳ ರೇಖೆಯಿಂದ ಆಕೃತಿಗಳು ತಯಾರಾಗ್ಯಾವ. ಇದು ವಕ್ರ ರೇಖೆಯಿಂದ ಆಕೃತಿ ತಯಾರಾದದ್ದರಿಂದ ಸಿ ಅನ್ನು ಉತ್ತರ ಸಿ ಆಗುತ್ತದೆ. ಹೀಗೆ ನೀವು ರೀಸನಿಂಗ್ಗಳನ್ನು ಪ್ರತಿಯೊಂದು ಪೇಜದ ಉತ್ತರಗಳನ್ನು ನೀವು ತಿಳ್ಕೊಬೇಕಾಗ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ ಎಷ್ಟು? 12. ಈಗ ನೋಡ್ರಿ, ಇಲ್ಲಿ ಏನಾಗ್ಯದ? 4ನೇ ಮಾದರಿ ನೋಡ್ರಿ. ಈ 4 ಉತ್ತರದೊಳಗೆ ಏನಾಗ್ಯದಪ್ಪ ಅಂತಂದ್ರೆ ಇವೆಲ್ಲ ನೀವು ಈಗ ಹಾಕಿರಬೇಕು. ತಿಳಿಸಿ ಹೇಳಿಕತ್ತದ. ಮುಂದಿನ ನಿಮಗೆ ಮಾದರಿಗಳನ್ನು ಉತ್ತರ ಹಾಕ್ಲಿಕ್ಕೆ ಕೊಡ್ತದೆ. ಈಗ ನಾ ತಿಳಿಸಿ ಹೇಳಿಕತ್ತನು. ಈಗ 4ನೇದು ಏನಪ್ಪ ಅಂದರೆ ಇವೆಲ್ಲ ಗಣಿತದ ಚಿಹ್ನೆಗಳು. ಇದು ವಾಕ್ಯದಲ್ಲಿ ಉಪಯೋಗ ಮಾಡ್ತಕ್ಕಂಥ ಚಿಹ್ನೆ ಇರುವುದರಿಂದ ಇದು ಡಿ ವಿಜಾತಿ ಆಗುತ್ತದೆ. ಇನ್ನು ಮುಂದೆ ಪ್ರಶ್ನೆ ನಂಬರ್ 5 ಏನಾಗ್ತದಂದ್ರೆ, ಪ್ರಶ್ನೆ ನಂಬರ್ 5 ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಮ್ಯಾಲೆ ಇದ್ದಂಥದ್ದೇ ಚಿತ್ರ ಒಳಗದ, ಆಮೇಲೆ ಮ್ಯಾಲಿದ್ದಂಥದ್ದೇ ಒಳಗದ, ಮ್ಯಾಲಿದ್ದಂಥದ್ದೇ ಒಳಗದ. ಇಲ್ಲಿ ಮ್ಯಾಲೆ ಮತ್ತು ಒಳಗೆ ಬೇರೆ ಇರುವುದರಿಂದ ಬಿ ವಿಜಾತಿಯಾಗುತ್ತದೆ. ಇದನ್ನು ನೀವು ತಿಳ್ಕೊಬೇಕು. ತಿಳಿತಲ್ಲ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು, ಅಂದರೆ ತಿಳಿತದದು. ಇನ್ನು ಮೂರನೇದು ನೋಡಿ, ಇವೆಲ್ಲ ಏನಾಗ್ಯಾವ? ಮಧ್ಯದಲ್ಲಿ ಭಾಗ ಆಗ್ಯದ, ಇದು ಮಧ್ಯದಾಗ ಆಗ್ಯದ, ಇದು ದಂಡಿಗೆ ಆಗ್ಯದ. ಇವೆಲ್ಲ ವ್ಯಾಸಗಳು. ಇದು ಸಣ್ಣ ಚಿಕ್ಕ ಆಗ್ತದೆ. ಉತ್ತರ ಯಾವುದಾಗ್ತದೆ? ಸಿ ಆಗ್ತದೆ.
ಇದು 7ನೇದು ಏನಾಗ್ಯದ ನೋಡ್ರಿ, ಸ್ವಲ್ಪ ವಿಚಾರ ಮಾಡಿರಿ. ಎಲ್ಲ 3 ರೇಖೆಯಿಂದ ತಯಾರಾಗ್ಯದ. ಇದು 3 ರೇಖೆ, ಇದು 3 ರೇಖೆ, ಇದು 3 ರೇಖೆ, ಇದು 4 ರೇಖೆಗಳಿಂದ ತಯಾರಾಗ್ಯದ. ಉತ್ತರ ಡಿ. ಈ ಚಿತ್ರ 8ನೇದು ಏನದಂದ್ರೆ ವಿಶೇಷವಾಗಿ ಇದು ಒಂದ್ರ ಮೇಲೆ ಒಂದು ಎಲ್ಲ ಆಕೃತಿಗಳು ಕೂಡ್ತಾವೆ. ಇದು 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 ಹೆಚ್ಚಾನೆಚ್ಚು ನೋಡ್ರಿ ನೀವು ಅದನ್ನು ಚಿತ್ರ ಹೆಂಗೆ ಮಾಡ್ಬೇಕಂದ್ರೆ ಇದನ್ನು ಒಯ್ದು ನೀವು ಇದರ ಮೇಲೆ ಕೂಡಿಸ್ಬೋದು. ಇದು ನೋಡ್ರಿ, ಇದನ್ನು ತಂದು ಇನ್ನೊಂದು ಸ್ವಲ್ಪ ಇತ್ತೊತ್ತು ಸರಿಸಿದ್ರೆ ಇದ್ರಂಗೆ ಆಗ್ತದೆ. ಇದ್ರಂಗೆ ಇದು ಆಗ್ತದೆ, ಆದರೆ ಇದಾಗೋದಿಲ್ಲ, ಇದು ವಿರುದ್ಧ ಆಗ್ತದೆ. ಆದ್ದರಿಂದ ಉತ್ತರ 8A ಆಗ್ತದೆ. ನೋಡಿರಿ, ಇಂಥವೆಲ್ಲ ರೀಸ್ನಿಂಗ್ಗಳನ್ನು ನೀವು ನೋಡಬೇಕು, ಮಾಸ್ಟರ್ ಗೈಡ್ ಉಪಯೋಗ ಮಾಡ್ಕೋಬೇಕು. ಮಾಸ್ಟರ್ ಗೈಡ್ ಆಧಾರಿತ ರೀಸ್ನಿಂಗ್ ಇರೋದರಿಂದ ನೀವೆಲ್ಲರೂ ಮಾಸ್ಟರ್ ಗೈಡನ್ನು ಉಪಯೋಗ ಮಾಡಬೇಕು. ತಿಳಿತಲ್ಲ? ಮುಂದಿನ ಭಾಗನ ನಾನು ನಿಮಗೆ ತಿಳಿಸಿ ಹೇಳ್ತಾನು, ಲಕ್ಷ್ಯ ಕೊಟ್ಟು ನೋಡು. ಹಾಂ, 9ನೇದು ಯಾವುದಾಗ್ತದೆ ನೋಡಿ, ನೀವು ಟೈಮ್ ಕೊಟ್ಟದ ನೀವು ಹಾಕಿ ನೋಡ್ರಿ, ತಿಳ್ಕೊರಿ. ಇದು ಮಾದರಿ ಅವ. 9ನೇದು ಯಾವುದಾಗ್ತದೆ ಅನ್ನೋದು ನಾ ತಿಳಿಸಿ ಹೇಳ್ತಾನೆ. ಇವೆಲ್ಲ ಏನಾಗ್ಯದ, ಇವು ವಿರುದ್ಧವಾಗಿ ಏನದ ಉತ್ತರ ತೋರಿಸ್ತದೆ. ಇದು ವಿರುದ್ಧ ತೋರಿಸ್ತದೆ, ಮ್ಯಾಲೆ ಕೆಳಗೆ, ತಳಗೆ ಮ್ಯಾಲೆ. ಇದು ನೋಡ್ರಿ, ಈ ಕಡೆ ಈ ದಿಕ್ಕ, ಈ ಕಡೆ ಈ ದಿಕ್ಕ, ಇವೆರಡೂ ಒಂದೇ ಕಡೆ ತೋರಿಸೋದ್ರಿಂದ 9ನೇದು ಎ ವಿಜಾತಿ ಆಗುತ್ತದೆ. ಇನ್ನು 10ನೇದು ನೋಡ್ರಿ, 10ನೇದು ಏನಾಗ್ಯದಪ್ಪ ಅಂತಂದ್ರೆ ಎಲ್ಲ ಸೇಮ್ ಸಮವಾದ ಸಮಾಂತರ ಭಾಗಗಳಾಗಿವೆ. ಮಾತ್ರ ಬೇರೆ ಬೇರೆ ಆಕೃತಿ ಇರೋದರಿಂದ ಸಮನಾಗಿ ಭಾಗಗಳಾಗಿಲ್ಲ, ಹೆಚ್ಚು ಕಡಿಮೆ ಆಗ್ಯಾವ. ಆದ್ದರಿಂದ ಉತ್ತರ ಏನಾಗ್ತದೆ, ಸಿ ಆಗ್ತದೆ. ಇನ್ನು 11ನೇದು ಏನಾಗ್ಯದ ಅಂತಾರೆ, ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲಿ ಬಾಣಗಳು, ಮುಂದಿನ ತುದಿ ಬಾಣಗಳು ಒಂದೇ ರೀತಿಯವ. ಇದು ಒಂದೇ ರೀತಿಯದು, ಇದು ಬೇರೆ ರೀತಿ ಇರುವುದರಿಂದ ಇದನ್ನು ಉಲ್ಟಾ ಇಟ್ಟನ. ಆದ್ದರಿಂದ ಉತ್ತರ ಡಿ ಉತ್ತರ ಆಗ್ತದೆ. ಇಲ್ಲಿ ಚಿತ್ರಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಹೆಂಗಂತಂದ್ರೆ ಯಾವ ಪ್ರಕಾರವಾಗಿ ಈ ಚಿತ್ರ ಏನಾಗ್ತದೆ, ಹೆಂಗಾಗ್ತದೆ ಅನ್ನೋದು ಸರಿಯಾಗಿ ತಿಳ್ಕೊಬೇಕು. ಇಲ್ಲಿ ಉತ್ತರ 12 ಯಾವುದಾಗ್ತದೆ ಹೇಳ್ರಿ ನೋಡೋಣ. ನೋಡ್ರಿ, 12 ಯಾವುದಾಗ್ತದೆ ಅಂದ್ರೆ ಸಿ ಆಗ್ತದೆ. ಏನಾಗ್ತದೆ, ಸಿ ಆಗ್ತದೆ. ಹೆಂಗಾಗ್ತದೆ ಅಂತಂದ್ರೆ ಇಲ್ಲಿ ಒಳಗಿನ ಆಕೃತಿ ಎದುರಿಗೇನೆ ಕಟ್ಟವ ಎಲ್ಲ. ಇದು ನೋಡ್ರಿ, ಇಲ್ಲಿ ಹಿಂಗಾಗ್ಯದ, ಇದು ಇಲ್ಲಿ ಆಗ್ಯದ, ಇದು ಇಲ್ಲಿ ಆಗ್ಯದ. ಇದೇನಾಗ್ಯದ, ಸಿ ಏನಾಗ್ಯದ, 1 2 ಸಲ. ಈಗ 1 2 3 ಸಲ ಕಟ್ಟಾಗ್ಯಾವ. ಎಲ್ಲ 3 ಸಲ ಕಟ್ಟಾಗ್ಯಾವ. 1 2 3, 1 ಕಟ್ಟ, 2 ಕಟ್ಟ, 3 ಕಟ್ಟ, 1 ಕಟ್ಟಾಗ್ಯದ, 2 ಕಟ್ಟಾಗ್ಯದ, 3 ಕಟ್ಟಾಗ್ಯದ. ಇಲ್ಲಿ ಏನಾಗ್ಯದ, 1 2 ಕಟ್ಟಾಗ್ಯದ. ನೋಡಿ, ಉತ್ತರ ಯಾವುದಾಗ್ತದೆ, ಸಿ ಆಗ್ತದೆ. ಇನ್ನು ಡಿದಲ್ಲಿ ಯಾವುದು ಉತ್ತರ ಆಗ್ತದೆ, 12ನೇದು ಡಿದೊಳಗೆ ಯಾವುದು ಉತ್ತರ ಆಗ್ತದೆ ಅದನ್ನು ಸರಿಯಾಗಿ ತಿಳ್ಕೊಬೇಕು. ನೀವು ತಿಳ್ಕೊಂಡು ಚಿತ್ರಗಳನ್ನು ಹಾಕಬೇಕು. ಈಗ ನೋಡಿ, ನನಗನ್ಸೋ ಮಟ್ಟಿಗೆ ಏನಾಗ್ತದೆ, 12ನೇದು ಏನಾಗ್ತದೆ ಅಂದ್ರೆ ಎಲ್ಲ ಇವು ದಿಕ್ಕದ, ಇದು ದಿಕ್ಕದ, ಇದು ದಿಕ್ಕದ, ಇದು ಉಪದಿಕ್ಕದ. ನನಗನ್ನಿಸ್ತದೆ 12 ಬಿ ಉತ್ತರ ಆಗ್ತದೆ. ತಿಳಿತಲ್ಲ? ಹೀಗೆಲ್ಲ ಸರಿಯಾಗಿ ತಿಳ್ಕೊಬೇಕು ನೀವು ರೀಸನಿಂಗ್ಗಳನ್ನು. ಈಗ ವಿದ್ಯಾರ್ಥಿಗಳು ಮುಂದಿನ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಇಲ್ಲಿ ಏನಾಗ್ಯದ ಅನ್ನೋದು ಸರಿಯಾಗಿ ನೀವು ತಿಳ್ಕೊರಿ. 14ನೇದು ಏನಾಗಿದೆ, ಎಷ್ಟು ಮಾದರಿಗಳನ್ನು ನಿಮಗೆ ಎಕ್ಸಾಂಪಲಾಗಿ ಕೊಟ್ಟದ ಅನ್ನೋದು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ಪೂರ್ಣ ಆಕೃತಿಗಳಿಗೆ ಸ್ಟಾರ್ ಆಗ್ಯದ. ಇದು ನೋಡಿ, ಬಿ ಏನಾಗ್ಯದ, ಅರ್ಧ ಭಾಗ ಕಟ್ ಮಾಡ್ಯಾನ, ಅರ್ಧ ಭಾಗಕ್ಕೆ ಮಾರ್ಕ್ಗಳು ಕಿರಣಗಳು ಇಲ್ಲ. ಆದ್ದರಿಂದ ಉತ್ತರ ಬಿ ಆಗ್ಯದ. 14ನೇದು ಏನಾಗ್ಯದ, ಸ್ವಲ್ಪ ವಿಚಾರ ಮಾಡ್ಬೇಕು ನೀವು, ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಈಗ 15ನೇದು ಯಾವುದಾಗ್ತದೆ ನೋಡ್ರಿ. ಯಾವುದೇ ಒಂದು ಭಾಗಗಳನ್ನು ಸರಿಯಾಗಿ ಏನು ಮಾಡ್ಯಾನ, ಇವೆಲ್ಲ ಬಲಕ್ಕೆ ತುಂಬ್ಯಾನ. ಈ ಚಿತ್ರದ ಮುಂದೆ ತುಂಬ್ಯಾನ, ಈ ಚಿತ್ರದ ಮುಂದೆ ತುಂಬ್ಯಾನ, ಇದು ಖಾಲಿದ್ರ ಮುಂದೆ ತುಂಬ್ಯಾದ, ಖಾಲಿದ್ರ ಮುಂದೆ ತುಂಬ್ಯದ, ಖಾಲಿದ್ರ ಮುಂದೆ ತುಂಬ್ಯದ, ಖಾಲಿದ್ರ ಮುಂದೆ ತುಂಬ್ಯದ, ತುಂಬಿದ್ರ ಮುಂದೆ ಖಾಲಿ ಅದ. ಅಂದ್ರೆ ಉತ್ತರ ಡಿ ಆಗ್ಯದ. ಈ ಮಾದರಿಗಳನ್ನು ಇಷ್ಟು ನಮೂನಿ ಏನು ಮಾಡ್ತಾನವ, ಭಿನ್ನತೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ನಿಮಗೆ ವಿಚಾರ ಶಕ್ತಿ ಬರಲಂತ ಯಾವ್ಯಾವ ರೀತಿ ಒಳಗೆ ವಿಜಾತಿ ಪದ ಮಾಡಿರ್ತಾನೆ ಅನ್ನೋದು ಈ 15 ಮಾದರಿಗಳನ್ನು ನಿಮ್ಗೆ ಕೊಟ್ಟದ. ಮುಂದಿನ ಮಾದರಿಗಳನ್ನು ನೀವು ಹಾಕಬೇಕಾಗ್ತದೆ. ಅದನ್ನು ಟೈಮ್ ಕೊಟ್ಟಿರ್ತದೆ. ಆ ಟೈಮ್ ಪ್ರಕಾರ ನೀವು ಏನು ಮಾಡಬೇಕು, ಕರೆಕ್ಟಾಗಿ ನೀವು ಹಾಕೋದಾದಿಂದ ವಿಡಿಯೋ ಮ್ಯೂಟ್ ಮಾಡಬೇಕು. ಪ್ರತಿಯೊಂದು ಪೇಜದ ಆನ್ಸರನ್ನು ತಕ್ಷಣ ಹೇಳ್ತದೆ, ನೀವು ಚೆಕ್ ಮಾಡ್ಕೋಬೇಕು.
ತಿಳಿತಲ್ಲ. ಮುಂದಿನ ಮಾದರಿಗಳನ್ನು ಹಾಕ್ತದೆ, ಮ್ಯೂಟ್ ಮಾಡಿ ಹಾಕಬೇಕು. ಮಾಸ್ಟರ್ ಗೈಡ್ದನ್ನು ಹಾಕಬೇಕು. ಮಾಸ್ಟರ್ ಗೈಡ್ ಪೇಜ್ ನಂಬರ್ 15 ಹಾಕ್ತದೆ. ಈಗ ಅದನ್ನು ನೀವು ಹಾಕಿರಬೇಕು. ನಾವು ಉತ್ತರ ಹೇಳ್ತೇವೆ. ಈಗ ವಿದ್ಯಾರ್ಥಿಗಳೇ, ಮಾಸ್ಟರ್ ಗೈಡ್ದನ್ನು ಗಣಿತಗಳು ಪೇಜ್ ನಂಬರ ಮಾಸ್ಟರ್ ಗೈಡ್ 15 ಪೇಜ್ ನಂಬರ್ ಉತ್ತರ ಹಾಕ್ಲಿಕ್ಕೆ ನಿಮಗೆ ಟೈಮ್ ಕೊಟ್ಟದ. ಟೈಮ್ ಆಗ್ಯದ, ಹಾಕಬೇಕು. ನೀವು ಹಾಕೋದಾದಿಂದ ನಾವು ಉತ್ತರ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡಿರಿ. ಈಗ 1 ರಿಂದ 5 ಹಾಕಿರ್ಬೇಕು ನೀವು. ಆಮೇಲೆ ನಾವು ಉತ್ತರ ಹೇಳ್ತೀನಿ, ಚೆಕ್ ಮಾಡಿ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಸರಿಯಾಗಿ ಅರ್ಥ ಮಾಡಿಕೊಂಡು ನೋಡಿರ್ಬೇಕು. ಈಗ ನೀವು 15ಕ್ಕೆ ಹಾಕೋದಾಗ್ಯದಲ್ಲ, ವಿಡಿಯೋ ಆನ್ ಮಾಡಿರಿ. ಈಗ 5 ಉತ್ತರಗಳನ್ನು, ಪ್ರತಿಯೊಂದು ಪೇಜದ ಉತ್ತರವನ್ನು ತಕ್ಷಣ ಹೇಳಲಾಗುತ್ತದೆ. ಪ್ರತಿಯೊಂದು ಪೇಜಿಗೆ ಆನ್ಸರ್ ಹಾಕಿ ಕೂತಿರಬೇಕು. ಆನ್ಸರ್ ಹಾಕೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೇನೆ. ಇಲ್ಲಿ ಉತ್ತರ ಸಂಖ್ಯೆ ನೀವು ಎದಕ್ಕೆ ಹಾಕಿರಿ ಅಂತಂದರೆ ಡಿಗೆ ಹಾಕಿದ್ರೆ ಕರೆಕ್ಟು. ಯಾಕಂದ್ರೆ ಅವೆಲ್ಲ ವಾಹನಗಳದ, ಇದು ಪ್ರಾಣಿಗಳಿಂದ ನಡೆಯುವಂಥದ್ದು, ಆದ್ದರಿಂದ ವಾಹನ ಇದು ಎತ್ತು. ಡಿ ಹಾಕಿದ್ರೆ ಕರೆಕ್ಟ್. ಇನ್ನು ನೀವು ಎರಡನೇದು ಯಾವ್ದು ಹಾಕಿರಿ ಅಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ನೀವು ಎ ಹಾಕಿದ್ರೆ ಕರೆಕ್ಟ. ಎರಡನೇದಕ್ಕೆ ಯಾವುದು ಎ ಹಾಕಿದ್ರೆ ಕರೆಕ್ಟ. ಉಳ್ಕಿದ್ದೆಲ್ಲ ಏನವ, ಇದು ಆಕಾಶದಲ್ಲಿ ಇವೆಲ್ಲ ರೋಡ್ ಮೇಲೆ ಚಲಿಸ್ತಾವ, ಆದ್ದರಿಂದ ಉತ್ತರ ಎ. ಇನ್ನು ಮೂರನೇದು ಯಾವ್ದು ಹಾಕಿರಿ ಅಂದ್ರೆ ನೀವು ನನಗೆ ತಿಳಿದ ಮಟ್ಟಿಗೆ ನೀವು ಸಿ ಉತ್ತರ ಹಾಕಿರಿ. ಯಾಕಂದ್ರೆ ಇವೆಲ್ಲ ವಸ್ತುಗಳನ್ನು ಇಡೋದು, ಇದು ಟೇಬಲ್ ಬರೀಲಿಕ್ಕೆ ಉಪಯೋಗ ಆಗ್ತದೆ. ಉತ್ತರ ಸಿ. ನಾಲ್ಕನೇದಕ್ಕೆ ಯಾವ್ದು ಹಾಕಿರಿಪ್ಪ ಅಂತಂದ್ರೆ ನೀವು ಸಿಗೆ ಉತ್ತರ ಹಾಕಿದ್ರೆ ಕರೆಕ್ಟ್. ಇಂಥ ಮಾದರಿ ಬಂದಿತ್ತು, ಇದು ಸರಳ ರೇಖೆಯಿಂದ ರಚನೆ ಆಗ್ಯದ, ಇದು ವಕ್ರ ರೇಖೆಯಿಂದ ಆಗ್ಯದ. ನೀವು ಸಿಗೆ ಉತ್ತರ ಹಾಕಿದ್ರೆ ಕರೆಕ್ಟು. ಐದನೇದಕ್ಕೆ ಯಾವ್ದು ಹಾಕಿರಿ ಅಂತಂದ್ರೆ ನೀವು ಲಕ್ಷ ಕೊಟ್ಟು ನೋಡಿರಿ. ಐದನೇದು ನೀವು ಉತ್ತರ ಹಾಕಿದ್ದು ಎರಡನೇದಕ್ಕೆ ಹಾಕಿದ್ರೆ ಕರೆಕ್ಟ. ಯಾಕಂದರೆ ಎಲ್ಲ ಥರ ಆಕೃತಿಗಳು ಬೇರೆ ಬೇರೆ ಆಗಿರೋವೆ, ಇದು ಸಮಾನ ಆಕೃತಿ ಇರೋದರಿಂದ ಬಿ ಉತ್ತರವಾಗುತ್ತದೆ. ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಸಮನಾಗಿ ಕಟ್ಟಾದವು, ಇವು ಹೆಚ್ಚು ಕಡಿಮೆ ಅವು, ಇದು ಒಂದೇ ಅಳತೆಯಿಂದ ಇರುವುದರಿಂದ ಉತ್ತರ 5 ಬಿ. ನೀವು ಹಾಕಿದ್ದು ಕರೆಕ್ಟ್ ಅದಲ್ಲ, ಇನ್ನೊಂದು ಸಲ ಚೆಕ್ ಮಾಡ್ಕೊರಿ. ನಾ ತಿಳಿಸಿ ಹೇಳುವಾಗ ಚಿತ್ರದ ಕಡೆ ನೋಡಬೇಕು. ಈಗ ನೀವು ಉತ್ತರ ಹಾಕಿದ್ದು ಚೆಕ್ ಮಾಡ್ಕೊರಿ, ನಾ ಹೇಳ್ತೀನಿ. 1 ಡಿ, 2 ಎ, 3 ಸಿ, 4 ಸಿ, 5 ಬಿ. ಇದು 1ನೇ ಭಾಗ. ಇದು ಮುಂದಿನ ಪೇಜ 16ನೇ ಪೇಜ್. ನೀವೇನು ಹಾಕಿರಿ ಲಕ್ಷ ಕೊಟ್ಟು ನೋಡ್ರಿ, ಚೆಂದಂಗೆ ಹಾಕಿರಿ. 16ನೇ ಪೇಜ್ ಬರ್ತದೆ. ಈಗ ನೀವು ಉತ್ತರ ಹಾಕಬೇಕು. ಮೊದಲು ಮ್ಯೂಟ್ ಮಾಡಿರಿ 16ನೇ ಪೇಜ. 16ನೇ ಪೇಜ್ ಮ್ಯೂಟ್ ಮಾಡಿ ಹಾಕೋದಾದಿಂದ ಮ್ಯೂಟ್ ತೆಗೀರಿ. ಉತ್ತರ ನಾ ಹೇಳೋದು ನಿಮಗೆ ಬರ್ತದೆ. ಮಾಸ್ಟರ್ ಗೈಡ್ ಪೇಜ್ ನಂಬರ್ 16. ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 16 ಮಾಸ್ಟರ್ ಗೈಡ್ದು ಉತ್ತರ ಹಾಕಿರಿ. ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಉತ್ತರ ಹಾಕೋದಾದಿಂದ ಈಗ ಮ್ಯೂಟ್ ತೆಗೀರಿ. ನಾನು ತಿಳಿಸಿ ಹೇಳುವಾಗ ನೀವು ಚಿತ್ರದ ಕಡೆ ನೋಡಬೇಕು. ಮತ್ತೊಂದು ಸಲ ಉತ್ತರ ಹೇಳುತ್ತೇನೆ ನಾನು. ಏನು 6 ರಿಂದ 10ರವರೆಗೆ ಮತ್ತೊಂದು ಸಲ ಉತ್ತರ ಹೇಳಿದಾಗ ನೀವು ಚೆಕ್ ಮಾಡ್ಕೋಬೇಕು. ನಾನು ತಿಳಿಸಿ ಹೇಳುವಾಗ ಚಿತ್ರದ ಕಡೆ ನೋಡಬೇಕು. ನೀವು ಯಾವುದಕ್ಕೆ ಹಾಕಿರಿ ಅಂತಂದ್ರೆ ನೀವು 6ಕ್ಕೆ ಎ ಹಾಕಿದ್ರೆ ಕರೆಕ್ಟಾ. ಯಾಕಂದ್ರೆ ಇದು ಒಳಬಾಜು ಕಟ್ಟಾಗ್ಯದ, ತಿಳಿತಲ್ಲ. ಇವೆಲ್ಲ ಏನದ, ಯಾವ ಒಳಬಾಜು ಕಟ್ಟಾಗಿಲ್ಲ, ಎಲ್ಲ ಹೊರಗಿನ ಬಾಜು ಬಾಹುಗಳು. ಇದು ಒಳಗಿನ ಬಾಜು ಕಟ್ಟಾಗ್ಯದ. ಉತ್ತರ ನೀವು ಎ ಹಾಕಿದ್ರೆ ಕರೆಕ್ಟು. ಇನ್ನು 7ನೇದಕ್ಕೆ ಯಾವ್ದು ಹಾಕಿರಿ ನೀವು ಅಂತಂದ್ರೆ ಈಗ ನೋಡ್ರಿ, 7ನೇದು ಏನಾಗ್ಯದಪ್ಪ ಅಂದ್ರೆ ಎಲ್ಲ ಇದು ಸೇಮ್ ಆಕೃತಿ ತೋರಿಸ್ತದೆ. ಇದರ ಮೇಲೆ ಇದನ್ನು ಇಡಬಹುದು, ಇದನ್ನು ಇಡಬಹುದು. ಇದು ಇಡ್ಲಿಕ್ಕೆ ಆಗೋದಲ್ಲ, ವಿರುದ್ಧ ಆಗ್ತದೆ. ಇದು ಉತ್ತರ ಡಿ. ಇದರ ಮೇಲೆ ಒಂದರ ಮೇಲೆ ಒಂದು, ಇದ್ರ ಮೇಲೆ ಇದು ಕೂಡ್ತದೆ, ಇದ್ರ ಮೇಲೆ ಇದು ಕೂಡ್ತದೆ. ನೀವು ಮನುಷ್ಯನೇ ಆಗಿ ಹಿಂಗೆ ಎತ್ತೋರಿ, ಇದನ್ನು ಹಿಂಗೆ ಉಲ್ಟಾ ಮಾಡಿ ಎತ್ತೋರಿ, ಇದ್ರ ಮೇಲೆ ಕೂಡ್ತದೆ. ಇದನ್ನು ಹಿಂಗೆ ಈ ಕಡೆ ತಗೋರಿ, ಇದರ ಮೇಲೆ ಕೂಡ್ತದೆ. ಎಲ್ಲ ಕೂಡ್ತವೆ. ಇದು ಒಂದು ಈ ಪ್ರಶ್ನೆ ಮೇಲೆ ಇದು ಕೂಡ್ತದೆ, ಇದರ ಮೇಲೆ ಇದು ಬಂದು ಕೂಡ್ತದೆ, ಇದು ಕೂಡ್ತದೆ. ಡಿ ಮಾತ್ರ ಕೂಡೋದಿಲ್ಲ, ವಿರುದ್ಧ ಆಗ್ತದೆ. ಹಿಂಗೆ ನೀವು ಅರ್ಥ ಮಾಡ್ಕೋಬೇಕು. 7ನೇದು ಯಾವುದು? 7ನೇದಕ್ಕೆ ನೀವು ಡಿ ಹಾಕಿದ್ರೆ ಕರೆಕ್ಟು. ಗಾತ್ರದಲ್ಲೂ ಫರ್ಕ್ ಅದ. ಯಾಕಂತಂದ್ರೆ ಇದು ನೋಡ್ರಿ, ಇಲ್ಲಿ ಹೆಚ್ಚು ಗಾತ್ರದ, ಇಲ್ಲೆಲ್ಲ ಕಡಿಮೆ ಅವ. ನೋಡ್ರಿ ಇಲ್ಲಿ ನೋಡ್ರಿ, ಇದು ಕಡಿಮೆ ಅದ, ಇದು ಕಡಿಮೆ ಅದ, ಇದು ಕಡಿಮೆ ಅದ, ಇದು ಓವರ್ ಸೈಜ್ ಅದ. ಆದ್ದರಿಂದ ಡಿ ಉತ್ತರ ಆಗ್ತದೆ. ನೀವು 8ನೇದಕ್ಕೆ ಯಾವ್ದು ಹಾಕಿರಿ ಅಂತಂದ್ರೆ ನಾನು ತಿಳಿದ ಮಟ್ಟಿಗೆ
ಸಿಗೆ ಹಾಕಿರಿ. ಯಾಕಂದ್ರೆ ವಕ್ರ ರೇಖೆ ಹಿಂದೆ ಮಾದರಿ ಬಂದವು, ಇವೆಲ್ಲ ಸರಳ ರೇಖೆ ಅಂದವ, ಇದು ವಕ್ರ ರೇಖೆ ಅಂದದ. ಆದ್ದರಿಂದ ನೀವು ಸಿಗೆ ಉತ್ತರ ಹಾಕಿರಿ. ತಿಳಿತಲ್ಲ. ಇನ್ನು 9ನೇದು ಯಾವ್ದು ಹಾಕಿರಿ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಮ್ಯಾಲೆ 4 ಗೆರೆ ಒಳಗೆ 3 ಗೆರೆ ಅವ, ಮ್ಯಾಲೂ 4 ಒಳಗೂ 4 ಅದ. ಮ್ಯಾಲೆ ಏನಾಗ್ಯದ ನೀವು 9ಕ್ಕೆ ಏನು ಹಾಕಿರಿ ಅಂತಂದ್ರೆ ಈಗ ನೋಡ್ರಿ ಎರಡಕ್ಕೆ ಹಾಕಿರಿ. ಯಾಕಂದ್ರೆ ಸೇಮ್ ಆಕೃತಿ ಅವ, ಅವು ಬೇರೆ ಬೇರೆ ಆಕೃತಿ ಇರೋದರಿಂದ ಬಿ ಉತ್ತರ ಆಗ್ತದೆ. 10ನೇದು ಯಾವ್ದು ಹಾಕಿರಿ ಅಂತಂದ್ರೆ ನೀವು ನನಗೆ ತಿಳಿದ ಮಟ್ಟಿಗೆ ನೀವು 10ನೇದು 2ನೇದಕ್ಕೆ ಹಾಕಿರಿ ಅಂದರೆ ಕರೆಕ್ಟಾ. ಈಗ ನಾ ಚಿತ್ರ ತೋರಿಸಿ ಉತ್ತರ ಹೇಳುವಾಗ ನೀವು ಚಿತ್ರದ ಕಡೆ ನೋಡಬೇಕು. ಆಮೇಲೆ ಇನ್ನೊಂದು ಸಲ ನಾನು 6ರಿಂದ 10ರವರೆಗೆ ಉತ್ತರ ಹೇಳಾಗ ನೀವು ನೋಟ್ಬುಕ್ದಾಗ ಕರೆಕ್ಟ್ ಹಾಕಿರಿ ಇಲ್ಲೋ ಚೆಕ್ ಮಾಡ್ಕೋರಿ. ಈಗ ನಾ ಹೇಳ್ತೀನಿ ನೋಡು. 6A, 7 7D, 8C, 9B, 10B. ಈಗ ಇದು ಒಂದು ಭಾಗ ಮುಗೀತು. 15ರಿಂದ 22ನೇ ಪೇಜದ ಭಾಗ ಮುಗೀತು. ನೀವು ಮುಂದಿನ ಭಾಗವನ್ನು ಹಾಕಬೇಕು. ಮೊದಲು ನಾನು ಪೇಜ್ ನಂಬರ್ ಎಷ್ಟು 17 ಹಾಕ್ತೀನಿ. ಆವಾಗ ನೀವು ಮ್ಯೂಟ್ ಮಾಡಬೇಕು. 17ನೇ ಪೇಜ್ ಬಂತಂದ್ರೆ ಮ್ಯೂಟ್ ಮಾಡಿ ನೀವು ಉತ್ತರ ಹಾಕಬೇಕು. ಮ್ಯೂಟ್ ತೆಗೆದ್ರಿ ಅಂದ್ರೆ ನಾ ಚರ್ಚೆ ಮಾಡೋದು ಬರ್ತದೆ. ಎಲ್ಲರೂ ಲಕ್ಷ್ಯ ಕೊಟ್ಟು ರೀಸನಿಂಗ್ ಕಡೆ ನೋಡಿರಿ. ಕಡ್ಡಾಯವಾಗಿ ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. ಅಂದ್ರೆ ಮಾತ್ರ ನಾ ಹೇಳು ಆನ್ಸರ್ ರೀಸನಿಂಗ್ಗಳು ಮಾಸ್ಟರ್ ಗೈಡ್ದಲ್ಲಿಯ ರೀಸನಿಂಗ್ಗಳನ್ನು ತಿಳಿಸಿ ಹೇಳುವುದರಿಂದ ನೀವು ಬಿ ಪ್ರಕಾಶನ್ ಸರ್ದು ರೀಸನಿಂಗ್ ಬುಕ್ಕನ್ನು ತಗೋಬೇಕು. ಮತ್ತು ನೀವು ಅವರಿಗೆ ಫೋನ್ ಮಾಡಿ ನೀವು ಬುಕ್ಕನ್ನು ತರಿಸ್ಕೊಂಡಿರಬೇಕು. ಏನು ಬಿ ಪ್ರಕಾಶನ್ ಅವ್ರದ್ದು ಫೋನ್ ನಂಬರ್ ಸಹಿತ ಎಲ್ಲ ಬುಕ್ ಮೇಲೆ ಪ್ರಿಂಟ್ ಅದ, ನೀವು ತಗೋರಿ. ನಿಮಗೂ ಒಂದು ಸಲ ನಾ ಹೇಳ್ತನು, ನೀವು ಫೋನ್ ನಂಬರ್ ಸಹಿತ ನಿಮ್ಗೆ ಹೇಳ್ತದೆ. ಸರಿಯಾಗಿ ಆ ಬುಕ್ಕ ತರಿಸ್ಕೊಂಡಿರಬೇಕು. ತಿಳಿತಲ್ಲ. ಯಾವುದು ಬಿ ಪ್ರಕಾಶನ್ ಸರ್ ಬುಕ್ಕ. ಭಾಳ ಸರಳ ನೆನ್ಪಿಟ್ಕೊಳ್ಳೋಂಥ ನಂಬರ್ 944 95 626. ಇನ್ನೊಂದು ಸಲ ಹೇಳ್ಬೋದು 94495 52626. ಇದಕ್ಕೆ ನೀವು ಫೋನ್ ಮಾಡಿಬಿಟ್ರಿ ಅಂತಂದ್ರೆ ಅವ್ರು ಬುಕ್ಕ ಕಳಿಸ್ತಾರೆ. ನೀವು ಬುಕ್ಕ ತೊಗೊಂಡ್ರೆ ಮಾತ್ರ ಗಣಿತ ತಿಳಿತಲ್ಲ. ಹಾಂ, ಈಗ ವಿದ್ಯಾರ್ಥಿಗಳೇ ಭಾಗ 2 17ನೇ ಪೇಜ್ ಹಾಕಿದೆ. ಈಗ ನೀವು ಮ್ಯೂಟ್ ಮಾಡಬೇಕು, ಉತ್ತರ ಹಾಕಿರಬೇಕು. ನಾನು ತಿಳಿಸಿ ಹೇಳುವಾಗ ಚಿತ್ರದ ಕಡೆ ನೋಡಬೇಕು. 2ನೇ ಸಲ ಮತ್ತು ಉತ್ತರ ಹೇಳ್ತೇನೆ ನಾನು. ಅವಾಗ ನೀವೇನು ಮಾಡಬೇಕು, ನೀವು ಹಾಕಿದ್ದನ್ನು ಚೆಕ್ ಮಾಡ್ಕೋಬೇಕು. ಹಾಂ, ನೀವೆಲ್ಲ ಹಾಕೋದಾಗ್ಯದ ಅಂತ ನಾ ತಿಳ್ಕೊಂಡು ಈಗ ವಿಡಿಯೋ ಆನ್ ಮಾಡಿರಿ. ಈಗ ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಭಾಗ 2ನೇದು ಮತ್ತು 1ರಿಂದ 10 ಅದ. ಈಗ ನೀವು 1ರಿಂದ ನೀವು ಹಾಕಿರಿ. 1ಕ್ಕೆ ಯಾವುದು ಹಾಕಿರಿ ಅಂತಂದ್ರೆ ನೀವು ನನ್ನ ತಿಳಿದ ಮಟ್ಟಿಗೆ 1ಕ್ಕೆ ನೀವು ಯಾವುದು ಬಿಗೆ ಹಾಕಿದ್ರೆ ಕರೆಕ್ಟಾ. ಯಾಕಂತಂದ್ರೆ ಎಲ್ಲ ಪಾರ್ಟದೊಳಗೆ ಒಂದೊಂದು ತುಂಬಿದ್ದದ, ಇಲ್ಲಿ ಪಾರ್ಟದೊಳಗೆ ತುಂಬಿದ್ದು ಖಾಲಿ ಅದ ಅಂದ್ರೆ ನೀವು ಬಿಗೆ ಉತ್ತರ ಹಾಕಿದ್ರೆ ಕರೆಕ್ಟ್. 2ನೇದಕ್ಕೆ ನೀವು ಒಳಗೆ 2 ಹೊರಗೆ 2 ಆಮೇಲೆ ಇಲ್ಲಿ ಒಳಗೂ 3 ಹೊರಗೂ 3 ಇಲ್ಲಿ ಒಳಗೆ 1 ಹೊರಗೆ 1 ಇಲ್ಲಿ ಬೇರೆ ಇದೆ. ಆದ್ದರಿಂದ ನೀವು 2ಕ್ಕೆ ಬಿಗೆ ಉತ್ತರ ಹಾಕಿದ್ರೆ ಕರೆಕ್ಟು. ಆಮೇಲೆ ಸಿ ನೋಡ್ರಿ. 3ನೇದಕ್ಕೆ ಯಾವ್ದು ಹಾಕಿರಿ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 3ನೇದಕ್ಕೆ ಏನದಲ್ಲ, ಇಲ್ಲೇ 1 2 3 4 1 2 3 5 ಒಳಗೆ ಆಕೃತಿ ಎಷ್ಟದ ಅಷ್ಟೇ ಅದ. ಇದು ಹೊರಗಿನ ಬಾಜು ಅದ. ಇದು ಏನದ ಮೂಲಿ ಕಟ್ಟದದು, ಮೂಲಿಗೆ ಹಾಕಿದ್ದದ. ಇದು ಸರಳ ರೇಖೆಗೆ ಹಾಕಿದ್ದದ. ಇದು ಮೂಲಿಗೆ ಇರೋದರಿಂದ ಉತ್ತರ ಡಿ ಉತ್ತರ ಆಗಿರ್ತದೆ. ಎಷ್ಟನೇದು? 3ನೇದು ಡಿ. 3ನೇದು ಡಿ ಹಾಕಿದ್ರೆ ಕರೆಕ್ಟ್. 4ನೇ ಉತ್ತರ ನೀವು ಎದಕ್ಕೆ ಹಾಕಿರ್ತೀರಿ ಅಂದರೆ ಡಿಗೆ ಉತ್ತರ ಹಾಕಿರ್ತೀರಿ. ಯಾಕೆ ಅನ್ನೋದು ನಿಮಗೆ ನಾ ತಿಳಿಸಿ ಹೇಳ್ತಾನೆ. ಒಂದು ಆಕೃತಿ ಏನಾಗಿರ್ತದೆ, ಕಡಿಮೆ ಆಗ್ಯದ. ಯಾವುದು ಕಡಿಮೆ ಆಗ್ಯದ ನೀವು ಚೆಕ್ ಮಾಡ್ಕೋಬೇಕು. ಒಂದು ಆಕೃತಿ
ಕಡಿಮೆ ಅದ, ಯಾವುದು ಕಡಿಮೆ ಅದ, ಯಾವುದು ಹೆಚ್ಚದ ಅದನ್ನು ಸರಿಯಾಗಿ ತಿಳ್ಕೊಬೇಕು. ಇಲ್ಲಿ ತ್ರಿಕೋನದ, ಇಲ್ಲಿ ತ್ರಿಕೋನದ, ಇಲ್ಲಿ ತ್ರಿಕೋನದ, ಇಲ್ಲಿ ತ್ರಿಕೋನದ. ಆಮೇಲೆ ಬರೋಬ್ಬರಿ ಚಿಹ್ನೆ ಇಲ್ಲಿ ಹೋದ, ಇಲ್ಲಿ ಹೋದ, ಇಲ್ಲಿ ಹೋದ, ಇಲ್ಲಿ ಹೋದ. ಆಮೇಲೆ ಇಲ್ಲಿಯೂ ಪ್ಲಸ್ ಅದ, ಅಲ್ಲಿಯೂ ಪ್ಲಸ್ ಅದ, ಇಲ್ಲಿಯೂ ಪ್ಲಸ್ ಅದ, ಇಲ್ಲಿ ಪ್ಲಸ್ ಇಲ್ಲ. ಆದ್ದರಿಂದ ಉತ್ತರ ಡಿ ಉತ್ತರವಾಗುತ್ತದೆ. ಇನ್ನು ಐದನೇದು ಒಂದು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಯಾಕಂದ್ರೆ ಐದನೇದು ಯಾವುದಾಗ್ಯದ ಅಂತಂದ್ರೆ, ಐದನೇದು ನನ್ನ ತಿಳಿದ ಮಟ್ಟಿಗೆ ಇವು ಭಾಳ ಚಿತ್ರಗಳು, ಪಾರ್ಟ್ಗಳು. ಇಲ್ಲೊಂದು ಸಣ್ಣದು ಸಿಗ್ತದೆ ಪೀಸ, ಇದರಾಗೂ ಸಣ್ಣದು ಸಿಗ್ತದೆ, ಇದರಾಗೂ ಸಣ್ಣ ಪೀಸ್ ಅದ, ಇದ್ರಾಗ ಇಲ್ಲೇ ಇಲ್ಲ. ಅಂದರೆ ಹೆಚ್ಚು ಕಡಿಮೆ 15 ಡಿಗ್ರಿ ಇದು. ಇದು 15 ಡಿಗ್ರಿ ಅದ, ಇಲ್ಲೊಂದು 15 ಡಿಗ್ರಿ ಅದ, ಇಲ್ಲೊಂದು 15 ಡಿಗ್ರಿ ಅದ, ಇಲ್ಲಿ 15 ಡಿಗ್ರಿ ಒಟ್ಟು ಸಿಗೋದಿಲ್ಲ. ಆದ್ದರಿಂದ ಉತ್ತರ ಡಿ ವಿಜಾತಿ ಆಗುತ್ತೆ. ಅಂದರೆ ಭಾಗಗಳು ಹೆಚ್ಚು ಕಡಿಮೆ ಅವ. ಆದ್ದರಿಂದ ಉತ್ತರ ಯಾವುದಾಗ್ತದೆ? ಇದು ಡಿ ಆಗ್ತದೆ. ಇನ್ನು ನಾನಾ ರೀತಿಯಿಂದ ಉತ್ತರ ಹೇಳ್ಬೋದು. ಒಬ್ಬೊಬ್ಬರು ಉತ್ತರ ಹೆಂಗೆ ಬೇಕಾದಂಗೆ ಹೇಳ್ಬೋದು. ಒಟ್ಟು ಉತ್ತರ ಒಂದು ಕರೆಕ್ಟ್ ಬರ್ತದಲ್ಲ, ಅದನ್ನ ಸರಿಯಾಗಿ ತಿಳ್ಕೊಬೇಕು. ಆಮೇಲೆ ಭಾಗಗಳನ್ನು ಚೆಕ್ ಮಾಡ್ಕೋಬೇಕಾಗ್ತದೆ. 1 2 3 4 5 6, 1 2 3 4 5 6, 1 2 3 4 5 6, 1 2 3 4 5 6 ಭಾಗಗಳೆಲ್ಲ ಅಷ್ಟೇ ಅವ. ಆದರೆ ಏನಾಗ್ಯದ, ಚಿತ್ರಗಳು ಈ ಒಳಗಿನ ಪೀಸುಗಳು ಭಿನ್ನವಾಗಿವೆ. ಇಲ್ಲೇ ಸಮನಾದ ಭಾಗಗಳು ಸಿಗ್ತವೆ. ಇದೊಂದು ಇಲ್ಲಿ ಸಿಗ್ತದೆ, ಇಲ್ಲೂ ಸಿಗ್ತದೆ. ಇಲ್ಲಿ 2 ಸಿಕ್ಕದ್ದು, ಇಲ್ಲಿ ತಳಗೆ 2 ಸಿಗ್ತದೆ. ಆದರೆ ಇಲ್ಲಿ ಮಾತ್ರ ಒಂದು ಸಿಕ್ಕದ್ದು, ಒಂದು ಸಿಗಲ್ಲ. ಇಲ್ಲಿ ಈ ಪಾರ್ಟ್ ಇಲ್ಲಿ ಮೇಲೆ ಸಿಗೋದೇ ಇಲ್ಲ, ಇನ್ನೊಂದು ಪೀಸ್ ಒಟ್ಟು ಸಿಗೋದೇ ಇಲ್ಲ. ಆದ್ದರಿಂದ ಉತ್ತರ ಡಿ ಆಗಿದೆ. ಈಗ ನಾ ಹೇಳ್ದಂಗೆ ನೀವು ಉತ್ತರ ಚೆಕ್ ಮಾಡ್ಕೊರಿ. ಭಾಗ 2 ಸರಿಯಾಗಿ ಅರ್ಥ ಮಾಡ್ಕೋಬೇಕು. 1 ಬಿ, 2ನೇದು ಬಿ, 3ನೇದು ಡಿ, 4ನೇದು ಡಿ, 5ನೇದು ಡಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಮಾಸ್ಟರ್ ಗೈಡ್ 18ನೇ ಪೇಜ್ ಆಗ್ತದೆ. ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಹಾಕಿರಿ. ಈಗ ವಿದ್ಯಾರ್ಥಿಗಳೇ ರೀಸ್ನಿಂಗ್ ಹಾಕಿರಿ. ನಾನು ಹೇಳಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರ ಸದ್ಯಕ್ಕೆ ಉತ್ತರ ಕರೆಕ್ಟ್ ಆಗಿರ್ತದೆ. ಹೇಳುವಂಥ ರೀತಿ ಆನ್ಸರ್ ಎಕ್ಸ್ಪ್ಲನೇಷನ್ ಒಬ್ರು ಹೇಳಿದಂಗೆ ಒಬ್ರದ್ದು ಇರೋಂಗಿಲ್ಲ. ಆದ್ರೆ ಉತ್ತರ ಮಾತ್ರ ಕರೆಕ್ಟ್ ಬಂದಿರ್ತದೆ. ನಾವು ತಿಳಿದಷ್ಟು ಕರೆಕ್ಟ್ ಉತ್ತರ ಹೇಳಿರ್ತೀವಿ ಚರ್ಚೆ ಮಾಡಿ. ಮತ್ತೊಬ್ರು ಕೆಲವೊಂದು ರೀತಿಯಿಂದ ಉತ್ತರ ಹೇಳ್ತಿರ್ತಾರೆ. ಉತ್ತರ ಎಲ್ಲರಿಗೂ ಅಷ್ಟೇ ಬಂದಿರ್ತದೆ. ನಾವೊಂದು ವಿಚಾರ ಮಾಡ್ತಕ್ಕಂಥದ್ದು ಬೇರೆನೇ ಇರ್ತದೆ. ಈಗ ಪ್ರಶ್ನೆ ನಂಬರ್ 6ಕ್ಕೆ ನೀವು ಹಾಕೋದಾಗಿತ್ತು ಅಂದರೆ ವಿಡಿಯೋ ಆನ್ ಮಾಡಿರಿ. ಮಾಸ್ಟರ್ ಗೈಡ್ ಪ್ರಕಾರ ಇದು ನಡೆದದ. ಏನು ಚಿತ್ರಭಾಗ ಕಡ್ಡಾಯ ಮಾಸ್ಟರ್ ಗೈಡ್ ತೊಗೊಂಡಿರಬೇಕು. ರೀಸ್ನಿಂಗ ಮತ್ತು ಗಣಿತಗಳು ನಿಮಗೆ ವಿಡಿಯೋಗಳು ಬರ್ತವೆ. ಗದ್ಯ ಭಾಗ ಅನ್ನೋದ ನಿಮ್ಗೆ ಮನೆ ಒಳಗೆ ಓದ್ಕೊಂಡು ಎಕ್ಸರ್ಸೈಜ್ ಯಾರಾದರೂ ಹೇಳ್ಬೋದು. ರೀಸ್ನಿಂಗ್ ಮತ್ತು ಗಣಿತಗಳು ಭಾಳ ಟಫ್ ಇರ್ತವೆ. ಇವತ್ತು ನಾವು ತಿಳಿಸಿ ಹೇಳೋಕೆ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಈಗ ನೀವು 6ಕ್ಕೆ ಯಾವ್ದು ಹಾಕಿರಿ ಅಂದರೆ ಡಿಗೆ ಹಾಕಿರಿ. ಯಾಕೆ ಹಾಕಿದಿರಿ ಅಂದರೆ ಇವೆರಡೂ ಅಕ್ಷರಗಳ ವ್ಯತ್ಯಾಸ. ಇದು ಕ್ರಮಬದ್ಧವಾಗಿ ಮುಂದೆ ಕಂಟಿನ್ಯೂ ಆಗಿದೆ. ಇದು ನೋಡಿ, ಡಿ ಇ ಎಫ್ ಜಿ 3 ಅಕ್ಷರ ಇಲ್ಲಿ. ABC ಡಿ ಆದಿಂದ ಇ ಎಫ್ ಜಿ ಆದಿಂದ ಎಚ್ ಐ ಜೆ ಕೆ ಎಲ್ 3 ಅಕ್ಷರಗಳು ವ್ಯತ್ಯಾಸವ. ಇಲ್ಲಿ ಮುಂದಿನ ಅಕ್ಷರ ಕಂಟಿನ್ಯೂ ಇಟ್ಟದ್ದರಿಂದ ಡಿ ವಿಜಾತಿ ಆಗುತ್ತದೆ. ಇನ್ನು 7ನೇದಕ್ಕೆ ಯಾವ್ದು ಹಾಕಿರಿ ಅಂತಂದ್ರೆ ನೀವು ಈಗ ಯಾವುದೇ ಒಂದು ರೇಖೆ 2 ರೇಖೆಯಿಂದ ಇದು ತಯಾರಾಗಿದೆ. ಇದು 3 ರೇಖೆಗಳನ್ನು ಉಪಯೋಗ ಮಾಡ್ಯಾರ. ಆದ್ದರಿಂದ ಉತ್ತರ ಡಿ ಉತ್ತರವಾಗುತ್ತದೆ. ಆಮೇಲೆ 8ನೇದು ಹೆಂಗಾಗ್ಯದ ಅಂತಂದ್ರೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಯಾಕಂತಂದ್ರೆ ಸರಿಯಾಗ್ಯದಂದು ಭಾಳ ಸೂಕ್ಷ್ಮ ಇರ್ತಾವೆ. ನಾವು ನೋಡ್ಲಿಕ್ಕೆ ಟೈಮ್ ತೊಗೋಬೇಕಾಗ್ತದೆ. ಯಾಕಂತಂದ್ರೆ 8 ನನ್ನ ತಿಳಿದ ಮಟ್ಟಿಗೆ ನನಗೂ ಅರ್ಥ ಆಗಿತ್ತು. 8 ಮಾತ್ರ ಎ ಆಗ್ತದೆ. ಯಾಕಂದ್ರೆ ಇದು ಸಮನಾಗಿ ಹಿಂಗೆ ಎದುರಿಗೆ ಹಿಂಗೆ ಭಾಗಗಳ ತುಂಬ್ಯಾನ. ಇದು ನೋಡ್ರಿ, ಇದು ಅಪೋಸಿಟ್ ಆಗ್ಯದ. ಇದು ಮ್ಯಾಲೆ ತಳಗ, ಇದು ತಳಗ ಎದರ ಬದರ, ಇದು ಅಪೋಸಿಟ್ ತುಂಬಿದ್ದದ. ಇವೆಲ್ಲ ನೋಡ್ರಿ, ಇದು ಸೇಮ್ ಜಾಗದಾಗ ತುಂಬ್ಯಾನ, ಇದು ಸೇಮ್ ಜಾಗದಾಗ ತುಂಬ್ಯಾನ, ಇದನ್ನು ಸೇಮ್ ಜಾಗದಾಗ ತುಂಬ್ಯಾನ. ಇದು ಮಾತ್ರ ಮ್ಯಾಲೆ ತಳಗ ವಿರುದ್ಧ ತುಂಬಿದ್ದರಿಂದ ಉತ್ತರ ಡಿ ಆಗುತ್ತದೆ. ಇದು ಎ ಆಗುತ್ತದೆ. ಅದು 8A. 9ನೇದು ಏನಾಗ್ಯದ ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ.
ಯಾಕಂತಂದ್ರೆ ಈ ಚಿತ್ರಗಳು ಭಾಳ ಸೂಕ್ಷ್ಮ ಇರ್ತಾವೆ. ಮ್ಯಾಲೆ ಒಂದೇ ಭಾಗದ 9ನೇದು ನನಗೂ ಯಾಕಂದ್ರೆ ಹೇಳಾಗೂ ಒಂದು ಸ್ವಲ್ಪ ಭಾಳ ವಿಚಾರ ಮಾಡಿ ಹೇಳಬೇಕಾಗ್ತದೆ. ನೋಡಿರಿ, ಭಾಗ ಎಷ್ಟವ ಅಷ್ಟೇ ಇಲ್ಲೇ ಹೊರಗದ. ಇಲ್ಲಿ ಒಂದೇ ಭಾಗದ ಒಂದು ತೋರ್ಸನ. ಇಲ್ಲಿ 1 2 3 4 ಇಲ್ಲೇ 2 ಅದ 1 ಅದ. ಇಲ್ಲಿ 1 2 3 4 ಅದ 3 ಅದ. ಅಲ್ಲಿ 1 2 3 ಅದ, ಇಲ್ಲಿ 2 ಅದ. ಇಲ್ಲಿ ಏನಾಗ್ಯದ ಡಿ ಆಗ್ಯದ. ಯಾಕಂದ್ರೆ 9ಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಸಿ ಉತ್ತರ ಆಗ್ತದೆ. ಯಾಕಂತಂದ್ರೆ ಇದು ವಿರುದ್ಧ ದಿಕ್ಕಿನ ತೋರ್ಸ್ಯಾನ ಇದನ್ನು. ಇವೆಲ್ಲ ತಳಗ ಮಾರಿ ಮಾಡ್ತಾವೆ. ಇವು ಹಿಂಗೆ ಬಗ್ಸಿಟ್ರೆ ಇದು ತಳಮಾರಿ ಮಾಡಿ ತೋರಿಸ್ತದೆ. ಇದು ಮ್ಯಾಲೆ ಆಗ್ಯದ, ಆದ್ದರಿಂದ ಉತ್ತರ ಸಿ ಆಗ್ತದೆ. ನನಗೆ ತಿಳಿದಷ್ಟು ನಾ ಹೇಳಿನು. ನೀವು ಹೆಂಗೆ ಅರ್ಥ ಮಾಡಿಕೊಂಡು ಸಿ ಹಾಕಿರ್ತೀರಿ, ರೈಟ್ ಹಾಕ್ಕೊಡ್ರಿ. ಯಾಕಂದ್ರೆ ನನ್ನ ಭಾವನೆ ಏನಾಗ್ತದೆ, ಇತ್ತನ್ನು ಇಟ್ಟಾಗ ಇತರ ಒಂದರ ಮೇಲೆ ಒಂದು ಇಟ್ಟಾಗ ಇದು ಏನದಲ್ಲ, ಇದು ಸಣ್ಣದ ಆಕೃತಿ ಹಾಗೆ ಹೋಲ್ತದೆ. ಇದನ್ನು ನೋಡ್ರಿ ನೀವು ಹಿಂಗೆ ಇಟ್ಟಾಗ ಏನಾಗ್ತದೆ, ಈಗ 9ನೇದು ಏನಾಗ್ಯದ, 9ನೇದು ಸಿ ಇದು ಹಂಗೆ ವಿರುದ್ಧ ಹೋಲ್ತದೆ. ಇದು ತಳಗ ಮಾರಿ ತೋರಿಸ್ತದೆ, ಇದು ತಳಗ ತೋರಿಸ್ತದೆ, ಇದು ತಳಗ ತೋರಿಸ್ತದೆ, ಇದು ಮ್ಯಾಲೆ ತೋರಿಸ್ತದೆ. ಆದ್ದರಿಂದ 9 ಸಿ. ಇನ್ನು 10ನೇದು ಯಾವುದಾಗ್ಯದ ನೋಡೋಣ. 10ನೇದು ನೀವು ಯಾವುದಕ್ಕೆ ಹಾಕಿರಿ ಲಕ್ಷ ಕೊಟ್ಟು ನೋಡಿರಿ. 2 ತುಂಬ್ಯಾನ, ಇಲ್ಲೂ ತುಂಬ್ಯಾನ, ಇಲ್ಲೂ ತುಂಬ್ಯಾನ. ಯಾವುದೋ ಒಂದು ವಿಶೇಷ ಬದಲಾವಣೆ ಇರ್ತದೆ, ಅದನ್ನು ಸ್ವಲ್ಪ ಸೂಕ್ಷ್ಮದಾಗಿರ್ತಾವೆ. ಲಕ್ಷ ಕೊಟ್ಟು ನೋಡ್ರಿ. 10ನೇದು ಯಾವುದಾಗ್ತದೆ ಅಂತಂದ್ರೆ ನೋಡ್ಬೇಕಾಗ್ತದೆ. ಯಾಕಂದ್ರೆ ಅಷ್ಟು ಸರಳವಾಗಿ ವಿಚಾರ ಮಾಡೋಂಗಿಲ್ಲ. ಇದರಾಗೂ ಭಾಳ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಇರ್ತಾವೆ. ಇದು 1, ಇದು 2, ಇದು 3 ನೋಡಿರಿ. ಇದು ಇಲ್ಲದ, ಇಲ್ಲಿ ಈ ದಿಕ್ಕಿಗೆ ಬಂದದ ತುಂಬಿಲ್ಲ, ಈಗ ಈ ದಿಕ್ಕಿಗೆ ಬಂದದ ತುಂಬ್ಯದ. ಈಗ ಮುಂದಿನ ದಿಕ್ಕಿಗೆ ಬರಬೇಕಾಗಿತ್ತು, ಇದು ವಿರುದ್ಧ ಆಗ್ಯದ. ಆದ್ದರಿಂದ 10 ಏನಾಗ್ತದೆ, ನನಗೆ ತಿಳಿದ ಮಟ್ಟಿಗೆ 10 ಡಿ ಉತ್ತರ ಆಗ್ತದೆ. ನೋಡಿರಿ, ಇಲ್ಲದ, ಇದು ತುಂಬಿದ್ದಿಲ್ಲದ, ಆಮೇಲೆ ಇಲ್ಲಿ ಬಂದದ್ದು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾಳದ ವಿರುದ್ಧ. ಇದು ಗಡಿಯಾಳದ ವಿರುದ್ಧ ಇಲ್ಲಿ ತಂದಿಟ್ಟಾನ, ಇಲ್ಲಿ ಬಂದದ್ದು ನೋಡಿ. ಇನ್ನು ಮುಂದೆ ತಂದಿಡ್ಬೇಕು, ಇಟ್ಟಾನ. ಇನ್ನು ಮುಂದೆ ಇಡಬೇಕಾಗಿತ್ತವ, ಇಲ್ಲಿ ಹಿಂದಿಟ್ಟಾನ. ಆದ್ದರಿಂದ ಉತ್ತರ ಯಾವುದಾಗ್ತದೆ, ಡಿ ಉತ್ತರ ಆಗ್ತದೆ. ಇನ್ನೊಂದು ಸಲ ನೀವು ಲಕ್ಷ ಕೊಟ್ಟು ನೋಡಿರಿ. 6 ಏನಾಗ್ಯದ, 6ನೇದು ಏನಾಗ್ಯದ ಸರಿಯಾಗಿ ನೋಡ್ಕೋಬೇಕು. 6ನೇದು ಡಿ, 7ನೇದು ಡಿ, 8ನೇದು ಎ, 9ನೇದು ಸಿ, 10ನೇದು ನಾ ಹೇಳಿದ ಪ್ರಕಾರ ಡಿ. ಈಗ ಮುಂದಿನ ಭಾಗ ಬರ್ತದೆ ಯಾವುದು, 19ನೇ ಪೇಜನ್ನು ನೀವು ಹಾಕಿರಬೇಕು. ಹಾಕಿದ ತಕ್ಷಣ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಉತ್ತರ ನೋಡಿರಿ, ಹಾಕಿರಿ. ಈಗ ವಿದ್ಯಾರ್ಥಿಗಳಿಗೆ ಟೈಮ್ ಕೊಟ್ಟದ, ಹಾಕಿರಿ. ಅದನ್ನು ಸರಿಯಾಗಿ ತಿಳ್ಕೊಂಡು ಹಾಕಿರಬೇಕು. ವಿಡಿಯೋ ಆನ್ ಮಾಡಿರಿ. ಈಗ ಬಂದು ನಾನು ತಿಳಿಸ್ತೀನಿ. ಈಗ ಭಾಗ 3 ಒಂದು 5, 3 ಭಾಗದೊಳಗೆ 3ನೇ ಭಾಗ 5 ರೀಸನಿಂಗ್ಗಳನ್ನು ತಿಳಿಸಿ ಹೇಳ್ತಾನೆ. ಲಕ್ಷ ಕೊಟ್ಟು ನೋಡ್ರಿ. ಈಗ ಎಲ್ಲರೂ ವಿಡಿಯೋ ಹಾಕೋದಾಗ್ಯದ. ನಾ ತಿಳಿಸಾಗ ಚಿತ್ರ ಕಡೆ ನೋಡಿರಿ. ಇಲ್ಲಿ ನೀವು 1ನೇದಕ್ಕೆ ಯಾವುದಕ್ಕೆ ಹಾಕಿರಿ ಅಂದರೆ ಡಿಗೆ ಹಾಕಿರಿ. ಯಾಕಂತಂದ್ರೆ ಇದು ಒಳಗಿನ ಬಾಜು ಕಟ್ಟಾಗ್ಯಾವ. ಇದು ನೋಡ್ರಿ, ಇದು ಒಳಗಿನ ಬಾಜು ಕಟ್ಟಾಗ್ಯದ, ಇದು ಒಳಗಿನ ಬಾಜು ಕಟ್ಟಾಗ್ಯದ, ಇದು ಹೊರಗಿನ ಬಾಜು ಅದ. ಆದ್ದರಿಂದ ಉತ್ತರ ಇವು 3 ಒಳಗೆ ಕಟ್ಟಾಗ್ಯದ, ಇದು ವಿಜಾತಿ ಆಗ್ತದೆ. ಈಗ 2ನೇದು ಏನದ, ಬಾಣ ಹೊರಗದ, ಇಲ್ಲೂ ಬಾಣ ಹೊರಗೆ ತೋರಿಸ್ತದೆ, ಇದು ಬಾಣ ಹೊರಗೆ ತೋರಿಸ್ತದೆ, ಇದು ಬಾಣ ಒಳಗೆ ತೋರಿಸ್ತದೆ. ಆದ್ದರಿಂದ ಉತ್ತರ ಏನಾಗ್ತದೆ, ಸಿ ಆಗ್ತದೆ. ರೀಸ್ನಿಂಗನ್ನು ಸರಿಯಾಗಿ ತಿಳ್ಕೊಬೇಕು, ಸಿ ಆಗ್ತದೆ. ಆಮೇಲೆ 3ನೇದು ನೋಡ್ರಿ. 3ನೇದ್ರಾಗ ಏನಾಗ್ಯದ, ಬಾಣಗಳು ಸರಿಯಾದ ದಿಕ್ಕಿಗೆ ಹೊಂಟ, ಇದು ಮೇಲೆ ಹೊಂಟದ, ಮುಂದೆ ಹೊಂಟದ, ಇದು ಮುಂದೆ ಹೊಂಟದ, ಇದು ಮುಂದೆ ಹೊಂಟದ. ಒಂದು ಮಾತ್ರ ಏನಾಗ್ಯದ, ಇದು ಮುಂದೆ ಹೊಂಟದ, ಇದು ಮುಂದೆ ಹೊಂಟದ, ಈ ಕಡೆ ಹೊಂಟದ, ಇದು ವಿರುದ್ಧ ಹೊಂಟದ. ಆದ್ದರಿಂದ ಉತ್ತರ 3ನೇದು ಡಿ ವಿಜಾತಿ ಆಗ್ತದೆ. ಲಕ್ಷ ಕೊಟ್ಟು ನೋಡ್ರಿ, ನೀವು ಜೂಮ್ ಮಾಡಿ ನೋಡ್ರಿ ಅಂದ್ರೆ ತಿಳಿತದೆ ಯಾವುದು. 3ನೇದು ಏನಾಗ್ತದೆ, ನನ್ನ ತಿಳಿದ ಮಟ್ಟಿಗೆ ಡಿ ಆಗ್ತದೆ. 4ನೇದಕ್ಕೆ ನೀವು ಹೆಚ್ಚು ಡಿಗೆ ಉತ್ತರ ಹಾಕಿರ್ತೀರಿ. ಯಾಕಿದು ಸಮನಾದ ಭಾಗಗಳದ, ಇದು ಭಾಗಗಳು ಸಮನಾಗಿಲ್ಲ, ಬೇರೆ ಬೇರೆ ಆಕೃತಿ ಇರೋದು. ಇದು ಸಮಾನಾದ ಭಾಗಗಳಿಂದ ಮಾಡಿದ್ದದ, ಇದು ಮಾತ್ರ ವ್ಯತ್ಯಾಸದ.
ಆದ್ದರಿಂದ ಉತ್ತರ ಡಿ. 5ನೇದರಲ್ಲಿ ನೀವು ಎದಕ್ಕೆ ಹಾಕಿರಿ ಅಂತಂದ್ರೆ ಎಲ್ಲದರೊಳಗೆ ಉರುತ್ತಿಲ್ಲ, ಇದರಾಗ ಉರುತ್ತದ, ಆದ್ದರಿಂದ ನೀವು 5ಕ್ಕೆ ಡಿ ಉತ್ತರ ಹಾಕಿರಿ. ತಿಳಿತಲ್ಲ. 3ನೇದ್ರೊಳಗೆ 1ರಿಂದ 5. ಇನ್ನು ನೀವು ಹಾಕಿದ್ದು ನೋಡ್ಕೊರಿ. 1 ಡಿ, 2 ಸಿ, 3 ಡಿ, 4 ಡಿ, 5 ಬಿ. ನಾವು ಉತ್ತರ ಹೇಳಾಗ ನೀವು ನೋಡ್ತಿರ್ಬೇಕು. ತಿಳಿತಲ್ಲ. ನೀವು ಹಾಕಿದ್ದು ಚೆಕ್ ಮಾಡಿಕೊಡ್ರಿ. ಮುಂದಿಂದ ಹಾಕ್ತದೆ ರೀಸ್ನಿಂಗ ನೋಡ್ರಿ. ಪೇಜ್ ನಂಬರ್ ಎಷ್ಟು? 20 ಬರ್ತದೆ. ಮಾಸ್ಟರ್ ಗೈಡ್ದಂತ ತೆಗೆದು ಇಟ್ಕೊಂಡಿರ್ಬೇಕು. ಮಾಸ್ಟರ್ ಗೈಡ್ದಲ್ಲಿದ್ದು 20ನೇ ಪೇಜ ಉತ್ತರ ಹಾಕಿಡ್ರಿ, ಬರ್ತದೆ ಈಗ. ಹಾಂ ವಿದ್ಯಾರ್ಥಿಗಳೇ, ಈಗ ಮಾಸ್ಟರ್ ಗೈಡ ಪೇಜ್ ನಂಬರ್ 20 ತೆಗೆದು ನೋಡ್ರಿ, ಹಾಕ್ರಿ. ಹಾಕೋದಾದಿಂದ ವಿಡಿಯೋ ಮ್ಯೂಟ್ ಮಾಡಿ ಹಾಕಬೇಕು. ನೀವು ಮೊದಲು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಮೊದಲು ಹಾಕೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಿಮಗೆ ಬರ್ತದೆ. ಆಯ್ತಲ್ಲ, ಹಾಕೋದು ವಿಡಿಯೋ ಆನ್ ಮಾಡಿರಿ. ಈಗ ನಾನು ತಿಳಿಸ್ಯಾಗ ಚಿತ್ರ ಕಡೆ ನೋಡಿ. 6ನೇದಕ್ಕೆ ನೀವು ಎದಕ್ಕೆ ಹಾಕಿರಿ ಅಂತಂದ್ರೆ ಇವೆಲ್ಲ ಒಳಬಾಜು ಅವ, ಇದು ಹೊರಬಾಜು ಅದ. ಉತ್ತರ ನೀವು ಡಿ ಹಾಕಿದ್ರೆ ಕರೆಕ್ಟು. ಡಿ ಉತ್ತರ ಹಾಕಿದ್ರೆ ಕರೆಕ್ಟು. ಇವೆಲ್ಲ ನೋಡ್ರಿ, ಇವೆಲ್ಲ ಒಳಬಾಜು ಕಟ್ಟಾಗ್ಯದ. ಇದು ನೋಡ್ರಿ, ಇದು ಹೊರಬಾಜು ಅದ. ಇಲ್ಲಿ ಆಕೃತಿ ನೋಡ್ರಿ, ಹೊರಬಾಜು ಅದ. ಆಮೇಲೆ ಇಲ್ಲೇ 7ನೇದು ಯಾವ್ದು ಹಾಕಿರಿ ನೀವು, ಅದನ್ನು ನೀವು ನೆನ್ಪಿಟ್ಕೋರಿ. 7ನೇದು ಏನಾಗ್ಯದ ಸರಿಯಾಗಿ ನೋಡ್ಕೋಬೇಕು. 7ನೇದು ಏನಾಗ್ಯದ ನಾವು ನೋಡ್ಬೇಕಾಗ್ತದೆ. ತಿಳಿತಲ್ಲ. 7ನೇದು ಚೆಕ್ ಮಾಡ್ತದ ನೋಡ್ರಿ. ಹಾಂ 7ನೇದು ನೀವು ಹಾಕೋದಾಗ್ಯದಲ್ಲ. 7ನೇದು ನನಗನ್ಸೋ ಮಟ್ಟಿಗೆ ಸಿ ಉತ್ತರ ಹಾಕಿರಿ. ಯಾಕಂದ್ರೆ ತ್ರಿಕೋನ ಉಲ್ಟಾ ಅದ ಇಲ್ಲೇ ನೋಡ್ರಿ. ನಾ ಎಷ್ಟು ಚಂದ ತಿಳಿಸಿ ಹೇಳ್ತಾನೆ. ತ್ರಿಕೋನ ಉಲ್ಟಾ ಅದ ಇಲ್ಲೇ, ಆದ್ದರಿಂದ ಉತ್ತರ ಸಿ ನೀವು ಉತ್ತರ ಹಾಕಿದ್ರೆ ಕರೆಕ್ಟು. 7ಕ್ಕೇನು ಸಿ ಉತ್ತರ ಹಾಕಿದ್ರೆ ಕರೆಕ್ಟ್. ಈಗ ನೋಡಿ 8ನೇದಕ್ಕೆ ಯಾವ್ದು ಹಾಕಿರಿ ನೀವು? ಎ ಬಿ ಸಿ ಡಿ ನೋಡ್ರಿ. ಝೆಡ್ ವೈ ಎಕ್ಸ್ ಏನು ಬರಬೇಕಾಗಿತ್ತು ಇಲ್ಲೇ 8ನೇದಕ್ಕೆ? ನೀವು ನೋಡ್ರಿ, 8ನೇದು ಡಿ ವಿಜಾತಿ ಆಯ್ತು. ಯಾಕಂದ್ರೆ ಡಬ್ಲ್ಯೂ ಬರಬೇಕಾಗಿತ್ತು. ಡಬ್ಲ್ಯೂ ಎಕ್ಸ್ ವೈ ಝೆಡ್, ಎ ಬಿ ಸಿ ಡಿ. ಝೆಡ್ ಆದಿಂದ ವೈ, ವೈ ಆದಿಂದ ಎಕ್ಸ್, ಎಕ್ಸ್ ಆದಿಂದ ಡಬ್ಲ್ಯೂ ಬರಬೇಕಾಗಿತ್ತು. ಉತ್ತರ ಸಂಖ್ಯೆ 8ನೇದು ಡಿ. ಇಲ್ಲಿ ನೋಡ್ರಿ 9. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಅಂದ್ರೆ ಎಸ್ ಅಂದರೆ ಎಷ್ಟನೇ ಅಕ್ಷರ, ಟಿ ಅಂದರೆ ಎಷ್ಟನೇ ಅಕ್ಷರ, ಸಿ ಅಂದರೆ ಎಷ್ಟನೇ ಅಕ್ಷರ, ಯಾವುದು ಅಕ್ಷರ ಸಂಖ್ಯೆ ಎಷ್ಟಿರ್ತದೆ ಅದ್ರ ಮೇಲೆ ಅಂಕಿ ಕೊಟ್ಟಾನಂತ ನನಗನ್ನಿಸ್ತದೆ. ಈಗ ನೋಡಿ, ಈಗ ಎ ಬಿ ಸಿ ಡಿ ಇ ಎಫ್ ನೋಡ್ರಿ ಸ್ವಲ್ಪ ಚೇಂಜ್ ಆಗ್ಯದ. ಇಲ್ಲಿ ಸಿ 3 ಅದ. ಆಮೇಲೆ ಮಾಡಿ ನೋಡ್ರಿ, ನನಗನ್ಸೋ ಮಟ್ಟಿಗೆ 9 ಯಾವುದಾಗ್ಯದ? 9 ನೋಡ್ರಿ, ಇದು ಸಿ. 9 ಸಿ 3ನೇ ಭಾಗ 9 ಸಿ. ಯಾಕಂತಂದ್ರೆ ಮ್ಯಾಲೆ ಸಿ ಅದ ಅಂದ್ರೆ ಸಿದ ಅಕ್ಷರ 3. ಇನ್ನು ಉಳ್ಕಿದ ಅಕ್ಷರಗಳು ನೋಡಬೇಕಾಗ್ತದೆ. ನೋಡಿ ಮಾಡಿರಿ, ಚೆಕ್ ಮಾಡ್ತೀನಿ. ಇಲ್ಲೇ ವಿದ್ಯಾರ್ಥಿಗಳೇ, ನೀವು ಹೆಂಗೆ ಹಾಕಿರಿ ನಾ ಹೆಂಗೆ ಅರ್ಥ ಮಾಡ್ತೀನಿ. ಎಸ್ ಅಂದರೆ 7, ಟಿ ಅಂದರೆ 10, ಎಫ್ ಅಂದರೆ 5, ಸಿ ಅಂದರೆ 3 ಹಾಕ್ಯಾನ. ಆದ್ದರಿಂದ ಏನು ಸಿ ಅಂದರೆ ಏನು? ಇಲ್ಲಿ 3 ಅದ ಅಂದ್ರೆ ಇಲ್ಲಿಯೂ ಟಿ ಬರಬೇಕಾಗಿತ್ತು. ಯಾಕಂದರೆ 7 ಅಂದರೆ ಎಸ್, ಎಸ್ ಅಂದರೆ 7, 10ಕ್ಕೆ ಟಿ, 3ಕ್ಕೆ ಟಿ ಬರಬೇಕು, 5ಕ್ಕೆ ಎಫ್ ಬಂದದ್ದು. ಉತ್ತರ ಸಂಖ್ಯೆ ಯಾವುದು? ಸಿ. 10ನೇದು ಬಾಣಗಳಲ್ಲಿ ವಿಶೇಷದ ನೋಡ್ರಿ. 10ನೇದು ಯಾವ್ದು ಆಗ್ತದೆ ಲಕ್ಷ ಕೊಟ್ಟು ನೋಡಬೇಕು. 1 ಹಿಂಗದ, ಹಿಂಗದ, ಹಿಂಗದ ನೋಡ್ರಿ ಯಾವುದಾಗ್ತದೆ. ಬಾಣಗಳಲ್ಲಿ ಎಷ್ಟು ಬಾಣವ? 1 2 3 4 5, 1 2 3 4 5, 3 4 5, 1 2 3 4 5, ಎಲ್ಲ ಕಡೆ 5 ಬಾಣವ. ಆ ಬಾಣಗಳಲ್ಲಿ ಬದಲಾವಣೆ ಅದ. ಯಾವುದು ಬದಲಾವಣೆ ಅದ ನೋಡಬೇಕು. ಯಾವುದು? 3ನೇ ಭಾಗ. ಎಷ್ಟನೇದು? 10ನೇದು. 10ನೇದು ಬಾಣಗಳು ಒಂದೇ ರೀತಿಯಾಗಿ ತೋರಿಸ್ತಾವೆ ಇವು ಮಾರ್ಕ್ಗಳು. 10ನೇದು ಮಾತ್ರ ವಿಶೇಷ ಸ್ವಲ್ಪ ಬದಲಾವಣೆ ಅದ. ಯಾಕಂದ್ರೆ ನೋಡಿ, ಎಲ್ಲ ಬಾಣಗಳು ಹೆಚ್ಚು ಕಡೆ ತೋರಿಸೋ 1 2 3 4 5 ನೋಡಿ. ಬಾಣಗಳಲ್ಲಿ ಒಂದು ಫರ್ಕ್ ಅದ. ಯಾವುದೇ ಒಂದು ಬಾಣ ಹೆಂಗೆ ಫರ್ಕ್ ಅದ? ಒಂದು ಈ ದಿಕ್ಕು ತೋರಿಸ್ತದೆ. ಇಲ್ಲಿ ಮ್ಯಾಲಿನ ದಿಕ್ಕು ತೋರಿಸ್ತದೆ, ಇದು ಒಂದು ದಿಕ್ಕು ತೋರಿಸ್ತದೆ, ಇದು ಮ್ಯಾಲಿನ ದಿಕ್ಕು ತೋರಿಸ್ತದೆ. ಇದರಾಗ ಒಂದು ಮ್ಯಾಲಿನ ದಿಕ್ಕು ತೋರಿಸೋದಿಲ್ಲ. ಇನ್ನೊಂದು ಸಲ ಚೆಕ್ ಮಾಡಿ. ವಿಜಾತಿ ಕಂಡು ಹಿಡಿಬೇಕಾದ್ರೆ ಭಾಳ ಹುಷಾರಲ್ಲೇ ಇರಬೇಕು.
ಆಮೇಲೆ ಇಲ್ಲಿ ನನ್ನ ತಿಳಿದ ನಾ ಹೆಂಗೆ ಉತ್ತರಾಖಂಡ್ ಹಿಡ್ದ ಇದು ಮ್ಯಾಲೆ ತೋರಿಸ್ತದ, ಇಲ್ಲೊಂದು ಮ್ಯಾಲೆ ತೋರಿಸೋದದ, ಇಲ್ಲೊಂದು ಮ್ಯಾಲೆ ತೋರಿಸೋದದ, ಇಲ್ಲಿ ಒಂದು ಮ್ಯಾಲೆ ತೋರಿಸುವಿಲ್ಲ. ಆದ್ದರಿಂದ ಡಿ ಉತ್ತರ ಡಿ 10 ಡಿ ಆಗ್ತದೆ. ಈಗ ಕೆಲವೊಬ್ಬರು ಹೇಳೋ ವಿಚಾರಗಳು ಉತ್ತರ ಕರೆಕ್ಟ್ ಇರ್ತದೆ, ಹೇಳುವಂಥ ರೀತಿ ಬದಲಾವಣೆ ಆಗ್ತದೆ, ಆದರೆ ಉತ್ತರ ಮಾತ್ರ ಕರೆಕ್ಟ್ ಬಂದಿರ್ತದೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಚಂದಂಗೆ ಈ ಭಾಗಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಮುಂದಿನ ವಿಡಿಯೋ ಮಾಸ್ಟರ್ ಗೈಡ್ ಪೇಜ್ ನಂಬರ್ 21. ವಿದ್ಯಾರ್ಥಿಗಳ ಮಾಸ್ಟರ್ ಗೈಡ 21ನೇ ಪೇಜದ ತೆಗೆದ ನೀವು ಹಾಕಿರಿ, ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಹಾಕಿರಿ. ಮೊದಲ ಮ್ಯೂಟ್ ತೆಗೆದ್ರಿ ಅಂತಂದ್ರೆ ನನ್ನ ಅಭ್ಯಾಸ ಬರ್ತದೆ, ನೀವು ಲಕ್ಷ್ಯ ಕೊಟ್ಟು ನೋಡಿರಿ. ಹೆಂಗೆ ಈಗ ವಿಜಾತಿ ಭಾಗ ಇದು 4ನೇ ಭಾಗ ಮಾಸ್ಟರ್ ಗೈಡನ್ನು ನೀವು ಯಾರು ತೊಗೊಂಡು ಕೂತಿರ್ತೀರಿ, ರೀಸ್ನಿಂಗ್ ಭಾಳ ತಿಳಿತಾವೆ. ಮಾಸ್ಟರ್ ಗೈಡದ ಅಕ್ಷರಗಳು ಕ್ಲಿಯರ್ವ ಮತ್ತು ಚಿತ್ರ ಕ್ಲಿಯರ್ವ, ನೀವು ಅವೇ ಬುಕ್ಕ ತೊಗೋಬೇಕು. ನೀವು ತೊಗೊಂಡ್ರಿ ಅಂತಂದ್ರೆ ನಿಮಗೂ ಉಪಯೋಗ ಆಗ್ತದೆ. ಮಾಸ್ಟರ್ ಗೈಡ್ ಆಧಾರಿತ ಇದು ಕೋಚಿಂಗ್ ಕ್ಲಾಸ, ನೀವು ಮನೆಯಾಗೆ ಕೂತು ಮಾಡ್ಕೋಬೋದು. ಮಾಡೋದಾಯ್ತಾ? ವಿಡಿಯೋ ನೋಡಿರಿ. ಈಗ ಲಕ್ಷ್ಯ ಕೊಟ್ಟು ನೋಡಿರಿ, ನಾ ತಿಳಿಸ್ತಾನೋ. ಈಗ ನೀವು ಎದಕ್ಕೆ ಉತ್ತರ ಹಾಕಿರಿ ಅಂದ್ರೆ, ನನ್ನ ತಿಳಿದ ಮಟ್ಟಿಗೆ ಕರೆಕ್ಟಾಗಿ 4ನೇ ಭಾಗದ ಉತ್ತರ ಯಾವುದು ಹಾಕಿರಿ ಅನ್ನೋದು ನಾ ತಿಳಿಸಿ ಹೇಳ್ತಾನೆ. ಇನ್ನು ನೋಡಿರಿ, ಇಲ್ಲಿ ಇದರ ಬದರ ಬಾಣದ, ಇಲ್ಲಿ ಎದರ ಬದರ ಬಾಣವ, ಮ್ಯಾಲೆ ಈ ದಿಕ್ಕಿಗೆ ಒಂದದ, ಈ ದಿಕ್ಕಿಗೆ ಒಂದದ, ಈ ದಿಕ್ಕಿಗದ, ಈ ದಿಕ್ಕಿಗೆ, ಇಲ್ಲಿ ಎರಡೂ ಒಂದೇ ಕಡೆ ದಿಕ್ಕಿರೋದರಿಂದ ನೀವು 1ನೇದಕ್ಕೆ ಬಿ ಉತ್ತರ ಹಾಕಿರಿ. ನೋಡಿರಿ ಎಷ್ಟು ಚಂದ ತಿಳಿಸಿ ಹೇಳ್ತದೆ. ಆಮೇಲೆ 2ನೇದಕ್ಕೆ ಏನಾಗ್ಯದ ನೋಡ್ರಿ, ಒಂದೇ ಕಡೆ 2 ಗೆರೆ ಅವ ಸೇಮ್ ಜಾಗದಾಗ, ಇಲ್ಲೂ 2 ಗೆರೆ ಅವ ಸೇಮ್ ಜಾಗದಾಗ, ಇಲ್ಲೂ ಸೇಮ್ ಜಾಗದಾಗ 2 ಇದು 3 ದಿಕ್ಕಿಗೆ ಒಂದೊಂದು ದರದರಿಂದ ಉತ್ತರ ಡಿ ವಿಜಾತಿಯಾಗಿದೆ. ಇನ್ನು 3ನೇದು ಯಾವ್ದು ಹಾಕಿರಿ ಅಂದ್ರೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕು. ಯಾವುದೇ ಒಂದು ಚಿತ್ರ ಆಕೃತಿ ಅನ್ನೋದ ಒಂದರ ಮೇಲೆ ಒಂದು ಬಂದು ಕೂಡಬೇಕು. ಈಗ ಒಂದೇ ಒಂದು ನೋಡ್ರಿ, ಇದನ್ನು ತಂದು ನೀವು ಈ ಕಡೆ ಇಟ್ರಿ ಅಂತಂದ್ರೆ ಇದು ಬಾಣ ಏನಾಗ್ತದೆ, ಈ ಕಡೆ ದಿಕ್ಕಿಗೆ ಹೋಗಿಬಿಡ್ತದೆ. ಇವೆಲ್ಲ ಹಿಂಗೆ ತಂದು ಇದರ ಮೇಲೆ ಕೂಡ್ತಾವೆ. ಇದನ್ನು ಹೊಳಸ್ರಿ ನೋಡ್ರಿ, ಹಿಂಗೆ ಹೊಳಿಸಿ ತಂದು ಇಡ್ರಿ, ಇದರ ಮೇಲೆ ಕೂಡ್ತದೆ. ಇದನ್ನು ಹೆಂಗೆ ಇಡಿಸಿದರೂ ಸಹಿತ ಬಾಣ ಈ ದಿಕ್ಕಿಗೆ ಆಗೋದಿಲ್ಲ, ವಿರುದ್ಧ ದಿಕ್ಕಿಗೆ ಆಗ್ತದೆ. ನೀವು ಬೇಕಾದಂಗೆ ಜೋಡಿಸ್ರಿ. ತಳಗೆ ಮಾಡಿದರೆ ಈ ಕಡೆ ತೋರಿಸ್ತದೆ, ಈ ಕಡೆ ಮಾಡಿದರೆ ಹಿಂಗೆ ತೋರಿಸ್ತದೆ. ಉತ್ತರ ಏನು? ಬಾಣ ಸಿ. 3ನೇದು ಸಿ ಉತ್ತರ ಆಗ್ತದೆ, ವಿಜಾತಿ ಆಗ್ತದೆ. 4ನೇದು ಡಿ. ಇಲ್ಲೆಲ್ಲ ಏನಾಗ್ಯಾವ, ಹೊರಗಡೆ ಅವ, ಇವು ಏನು ತುಂಬಿದ್ದು ಹೊರಗಡೆ ಅವ, ಇದು ಒಳಗಡೆ ಅದ. ಆದ್ದರಿಂದ 4 ಉತ್ತರ ಸಿ ಆಗ್ತದೆ. ಇನ್ನು 5ನೇದು ಯಾವುದಾಗ್ಯದ ಅಂತಂದ್ರೆ ಎಲ್ಲ ಒಂದೇ ರೀತಿಯ ಚಿತ್ರಗಳಿವೆ ನೋಡಿ. ಇಲ್ಲೂ ಅದೇ ಸೇಮ್ ಅದ, ಇದು ಸೇಮ್ ಅದ, ಇಲ್ಲೂ ಸೇಮ್ ಅವ, ತುದಿಗೆ ಸೇಮ್ ಆಕೃತಿ ಅವ. ಇದು ಬೇರೆ ಆಕೃತಿ ಇದ್ದದ್ದರಿಂದ 5ನೇದು ಡಿ ವಿಜಾತಿಯಾಗಿದೆ. ತಿಳಿತಲ್ಲ? ಉತ್ತರ ಹಾಕಿರಲ್ಲ? ಹಾಂ. ಇನ್ನು 1ನೇದು ಬಿ, 2ನೇದು ಡಿ, 3ನೇದು ಯಾವುದು ಸಿ, 4ನೇದು ಸಿ, 5ನೇದು ಡಿ. ಮುಂದಿನೊಂದು ಭಾಗ ಆತಂದ್ರೆ ಈ ವಿಜಾತಿ ಭಾಗ ನಿಮಗೆ ಮುಗಿದಂಗಾಯ್ತು. ಮುಂದಿನ ಭಾಗ ಬರ್ತದೆ, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ವಿದ್ಯಾರ್ಥಿಗಳೇ, ಈಗ ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಈ ಚಿತ್ರ ಏನದಲ್ಲ 4ನೇ ಭಾಗದೊಳಗೆ 6ನೇದು ಯಾವ್ದು ಹಾಕಿರಿ ಅಂತಂದು ಹಾಕೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತೀನಿ. ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ನೋಡ್ರಿ, ಇವೆಲ್ಲ ಏನವ, ಎಲ್ಲ ದಿಕ್ಕವ ಇವು. ಇದು ನೋಡ್ರಿ, ಇದು ಹಿಂಗಾಗ್ಯದ, ಇದು ಹಿಂಗಾಗ್ಯದ, ಇದು ಹಿಂಗಾಗ್ಯದ. ಇದು ಯಾವುದು ಯಾವುದು ಉತ್ತರ ಹಾಕಿರಿ ನೀವು ಅದನ್ನು ತಿಳ್ಕೊರಿ. 6ನೇದು ಇದು ಏನಾಗ್ಯದ, ಸೀದಾ ಇದು ನೋಡ್ರಿ, ಹಿಂಗೆ ಸೀದಾ 90 ಡಿಗ್ರಿ ಯಾವುದೂ ಇಲ್ಲ. ಇದು ಹಿಂಗೆ ತೋರಿಸ್ತದೆ, ಇದು ಅಡ್ಡ ತೋರಿಸ್ತದೆ. ಆಮೇಲೆ ಇದು ಹಿಂಗೆ ತೋರಿಸ್ತದೆ, ಇದು ಹಿಂಗೆ ತೋರಿಸ್ತದೆ. ಯಾವುದಾಗ್ತದೆ 6ನೇದು ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಹೇಳೋದು ವ್ಯತ್ಯಾಸ ಆದರೂ ಉತ್ತರ ಸರಿ ಇರ್ತದೆ. ಇದು ಸರಿ ಉತ್ತರ ಬಿ ಅಂತಂತ ಹೇಳ್ತಾವೆ ನಾವು. ಬಿ ಉತ್ತರ ಯಾವುದೇ ಇದ್ದರೂ ಸುದಕ್ಕೆ ಅಡ್ಡಿಟ್ಟು ಅನ್ಗೆರಿ, ಇದು ಸೀದಾದ. ನನಗನ್ಸಿದ ಮಟ್ಟಿಗೆ ಹಿಂಗೆ ಆಗ್ತದೆ, ಇದು 6 ಬಿ ಆಗ್ತದೆ. ಆಮೇಲೆ ಸೀದಾ ಸ್ಟೇಟ್ ಗೆರಿ, ಇವೆಲ್ಲ ವಂಕ ತೋರಿಸ್ತಾವೆ ಗೆರಿ. ಇದೊಂದು ಸ್ಟೇಟ್ ಅದ, ಆದ್ದರಿಂದ ಉತ್ತರ ಸಿ. ಆಮೇಲೆ 7ನೇದು ಏನದ ಅಂತಂದ್ರೆ, ಇವು ಆಕೃತಿಗಳಲ್ಲಿ ಭಾಳ ಮಡಿಕೆ ಜಾಸ್ತಿ ಇರೋದ್ರಿಂದ ಇದು. ಮತ್ತು ಇವೆಲ್ಲ ಒಂದೇ ಗಾತ್ರಗಳನ್ನು ತೋರಿಸ್ತದೆ. ಇದು 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 ಆಕಾರದಲ್ಲಿ ಒಂದು ಸ್ವಲ್ಪ ಹೋಲಿಕೆ ಅವ ಇವು. ಇದು ಒಂದಕ್ಕೊಂದು ಇದು
ಇದೇನಾಗಿಬಿಟ್ಟದ ಅತಿ ಆಗ್ಯದ. ಎರಡನೇದಾಗೆ ಇವೆಲ್ಲ ಏನಾಗ್ಯಾವ ತುಂಬಿದ್ದದ, ಇದು ಒಟ್ಟು ತುಂಬಲಾರದಂಥ ಭಾಗ. ಇಲ್ಲಿ ಒಟ್ಟು ತುಂಬಿಲ್ಲ, ಇಲ್ಲಿ ತುಂಬ್ಯಾನ, ಇಲ್ಲಿ ತುಂಬ್ಯಾನ, ಇಲ್ಲಿ ತುಂಬ್ಯಾನ, ಇದು ತುಂಬಿದ್ದಿಲ್ಲ. ಉತ್ತರ ಡಿ ನೀವು ಹಾಕಿದ್ರೆ ಕರೆಕ್ಟ್. ಇನ್ನು ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ಯದ ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದರೆ 8ಕ್ಕೆ ನಿಮಗೆ ಭಾಳ ಸರಳದ ಯಾವುದೂ ಚಿತ್ರ 8ಕ್ಕೆ ಭಾಳ ಸರಳದ. ನೀವು ಅದಕ್ಕೆ ಹಾಕಿರಿ ಅಂತಂದ್ರೆ ಏಕೆ ಹಾಕಿರಿ, ಯಾಕಂದ್ರೆ ಇಲ್ಲಿ ತುಂಬಿದ್ದದ ಗುಂಡದ, ತುಂಬಿದ್ದದ ಗುಂಡದ, ತುಂಬಿದ್ದದ ಗುಂಡದ, ಇಲ್ಲಿ 2 ಆಕೃತಿ ಸೇಮ್ ಇದ್ದದರಿಂದ 8ಕ್ಕೆ ನೀವು ಸಿ ಉತ್ತರ ಹಾಕಿರಿ. ಇಲ್ಲಿ ಏನಾಗ್ಯದ, ಒಂದೇ ಅಳತೆ ತೋರಿಸ್ತಾವೆ. ಇವು ಏನೇ ಇದ್ದರೂ ಗಾತ್ರಗಳಲ್ಲಿ ಸಮಾನ ಅಂತರಗಳನ್ನು ತೋರಿಸ್ತಾವೆ. ಒಂದು ಮಾತ್ರ ಸರಿಯಾಗಿ ತೋರಿಸೋದಿಲ್ಲ, ಯಾವುದು ಅನ್ನೋದು ತಿಳ್ಕೊಬೇಕು. ಮತ್ತು ಎರಡನೇ ರೀತಿಯಿಂದ 9ನೇದು ಹೆಂಗೆ ಅರ್ಥ ತೋರಿಸ್ತದಂದ್ರೆ ಇವು ನೋಡಿ, ಇದು ಏನೇ ಇದ್ದರೂ ಸದ್ಯಕ್ಕೆ ಇದು 1 2 3 ಸಮಾನ, ಇದು ಸೇಮ್ ತೋರಿಸ್ತದೆ. ಇದರಲ್ಲಿ ಭಾಗಗಳು ಸಮನಾಗಿ, ಇದು ಭಾಗಗಳು ಸಮನಾಗಿ ತೋರಿಸೋದಿಲ್ಲ. ಇದು ಒಂದು ರೀತಿಯಿಂದ ಇದು ಉತ್ತರ ಆಗ್ತದೆ. ಒಂದು ರೀತಿಯಿಂದ ನೋಡಿದರೆ ಇಲ್ಲೆಲ್ಲ ಏನವ 1 2 3 4 5, 1 2 3 4 5, 1 2 3 4 5 ಗುಂಡವರಿ. ಇಲ್ಲಿ 1 2 3 4 ಗುಂಡುವ ಅಂತ ತಿಳ್ಕೊಂಡು ಕೆಲವೊಬ್ಬರು ಉತ್ತರ ಏನು ಮಾಡ್ತಾರೆ, ಏಕನ್ನು ಹಾಕಿರ್ತಾರೆ. ಆದರೆ ಅದನ್ನು ನೋಡಿದ್ರೆ ನಮಗೂ ಒಂದು ರೀತಿಯಿಂದ ಅದು ನಮಗೂ ಕರೆಕ್ಟೇ ಅನ್ನಿಸ್ತದೆ. ಆದರೆ ಎಕ್ಸಾಮಿನರ್ ಹೆಂಗೆ ವಿಚಾರ ಮಾಡಿ ಅನ್ನಂದ್ರೆ ಈ ಭಾಗಗಳನ್ನು ಸಮನಾಗಿ ತೋರ್ಸ್ಯಾನವ. ಇದನ್ನು ವಿಜಾತಿ, ಇದು ಭಾಳ ವಿಶೇಷವಾದದ್ದು. ಇದು ನೋಡ್ರಿ ನೀವು ಈಗ ಯಾರಾದರೂ ನೋಡ್ರಿ ನೀವು ವಿದ್ಯಾರ್ಥಿಗಳು ಯಾವುದನ್ನು ಹಾಕಿರ್ತೀರಿ ಅಂದರೆ ಡೆಫಿನೆಟ್ಲಿ ನೀವು ಏನೇ ಹಾಕಿರ್ತೀರಿ, ನಂದಾದ್ರೂ ಏನೇ ಉತ್ತರ ಅನ್ನಿಸ್ತದೆ. ಅವಾಗ ಏನು ಮಾಡ್ತಾರೆ, ಎಕ್ಸಾಮ್ದಾಗ ನಿಮಗೆ ಕನ್ಸೆಷನ್ ಮಾರ್ಕಸ್ಗಳನ್ನು ಕೊಡ್ತಾರೆ. ಆದರೂ ಒಂದು ರೀತಿಯಿಂದ ಅವ ಡಿ ಯಾಕೆ ಹಾಕ್ಯಾನ ಅನ್ನೋದ್ರ ಬಗ್ಗೆ ನಾ ವಿಶ್ಲೇಷಣೆ ಕೊಡ್ತೀನಂದ್ರೆ ಈ ಸಮಾನ ಭಾಗಗಳವ, ಇಲ್ಲಿ ಸಮಾನ ಭಾಗದ, ಇದು ಸಮಾನ ಭಾಗದ, ಇದು ಸಮಾನ ಭಾಗದ, ಇದೇನದ ಅಂದ್ರೆ ವಿಜಾತಿ ಭಾಗ ಅಂದ್ರೆ ಅಸಮಭಾವು. ಅಂದರೆ ಇಲ್ಲಿ ಇದರಂಗ ಸಮಾಂತರ ಭಾಗಗಳು ಇಲ್ಲ. ಆದ್ದರಿಂದ ಅವ ಈ ರೀತಿ ಹೆಚ್ಚವ ಡಿ ಉತ್ತರ ಹಾಕ್ಯಾನ. ಒಳಗೆ ಕೆಲವೊಂದು ವಿದ್ಯಾರ್ಥಿಗಳು ಏನೂ ಹಾಕಿರ್ತೀರಿ, ಕೆಲವೊಂದು ವಿದ್ಯಾರ್ಥಿಗಳು ಡಿನೂ ಹಾಕಿರ್ತೀರಿ. ಇದಕ್ಕೆ ಕನ್ಸೆಷನ್ ಮಾರ್ಕಸ ನವೋದಯ ಕೊಡ್ತವೆ. ಇನ್ನು 10ನೇದಕ್ಕೆ ನೀವು ಯಾವುದಕ್ಕೆ ಹಾಕಿರಿ ಅಂದರೆ 100% 10ಕ್ಕೆ ನೀವು ಡಿನೇ ಹಾಕಿರ್ತೀರಿ. ಯಾಕಂದ್ರೆ ಅದು ಭಾಳ ಸರಳದ, ಎಲ್ಲದಕ್ಕೂ ತುಂಬಿದ್ದವ, ಇಲ್ಲಿ ತುಂಬಿದ್ದಿಲ್ಲ. ಆದ್ದರಿಂದ ಉತ್ತರ ಡಿ ಉತ್ತರವಾಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಇಲ್ಲಿವರೆಗೆ ನಾವು ಮಾಸ್ಟರ್ ಗೈಡ್ದ 40 ರೀಸನಿಂಗ್ಗಳನ್ನು ಚರ್ಚೆ ಮಾಡಿದ್ದೀವಿ. ಸರಿಯಾಗಿ ನೀವು ತಿಳ್ಕೊಂಡ್ರಿ. ಇನ್ನು ಮುಂದಿನ ಆಕೃತಿಗಳು ಭಾಳ ಸರಳವ. ಈ ವಿಜಾತಿ ಆಕೃತಿಗಳನ್ನು ಭಾಳ ಕಾಳಜಿಪೂರ್ವಕವಾಗಿ ನೀವು ಮಾಸ್ಟರ್ ಗೈಡ್ ತೊಗೊಂಡು ರಿವಿಷನ್ ಮಾಡಿರಬೇಕು. ಅಂದರೆ ನಾವು ಈ ರೀಸನಿಂಗ್ಗಳನ್ನು ನಿಮಗೆ ಭಾಳ ಹೆಲ್ಪ್ ಆಗ್ತದೆ, ಉಪಯೋಗ ಮಾಡಿಕೊಡ್ರಿ. ಭಾಗ 1 ವಿಜಾತಿ ಪದ ಯಾವುದಿದು, ಭಾಗ 1 ನೀವು ಕಲ್ತದ್ದು ಯಾವುದೀಗ ವಿಜಾತಿ ಪದ. ಅಂದ್ರೆ ಇದರಿಂದ ನಿಮಗೆ ಥಿಂಕಿಂಗ್ ಪವರ್ ಭಾಳ ಜಾಸ್ತಿ ಬರ್ತದೆ. ಇದನ್ನು ಹಾಕೋ ಪದ್ಧತಿ ಅಂತೂ ನಿಮಗೆಲ್ಲ ಗುರುತಾತು. ಭಿನ್ನತೆ ಆಕೃತಿಗಳು, ಗುಂಪಿಗೆ ಸೇರದ ಪದಗಳು, ಭಿನ್ನವಾದ ಪದಗಳು, ಇಂಗ್ಲೀಷ್ನಾಗ ಕ್ಲಾಸಿಫಿಕೇಷನ್ ಹಿಂಗೆ ಅಂತಾರೆ. ಇವುಗಳನ್ನು ಸರಿಯಾಗಿ ಉಪಯೋಗ ತಗೋರಿ ಚೆನ್ನಾಗಿ. ಈಗ ಕೆಲವೊಂದು ರೀಸನಿಂಗ್ಗಳು ವಾಂಕ ಯಾಕೆ ಕಾಣಿಸ್ತಾವಂದ್ರೆ ಅವು ಪ್ರಿಂಟೇ ವಾಂಕಾಗಿರ್ತಾವೆ. ಆದ್ದರಿಂದ ಏನು ತಿಳ್ಕೊಬಾರ್ದು, ಮಾಸ್ಟರ್ ಗೈಡ್ದಷ್ಟು ಕ್ಲಿಯರ್ ಚಿತ್ರಗಳು ಯಾವ ಬುಕ್ಕದಲ್ಲಿಲ್ಲ. ನೀವು ಆ ಮಾಸ್ಟರ್ ಗೈಡನ್ನು ತೊಗೊಂಡು ರಿವಿಷನ್ ಮಾಡಿರಿ. ಮುಂದಿನ ಏನು ಯಾವುದೋ ಸಮರೂಪತ್ವ ಅಂದರೆ ಸಜಾತಿ ಅದೇ ಆಕೃತಿಯನ್ನು ಪತ್ತೆ ಮಾಡುವಂಥ ಭಾಗ ಮುಂದಿನ ಭಾಗ ಬರ್ತದೆ. ಥ್ಯಾಂಕ್ ಯು ವೈಸ್. ಚೆನ್ನಾಗಿ ದಿನಾಲು ರೀಸನಿಂಗ್ಗಳನ್ನು ಮ್ಯೂಟ್ ಮಾಡಿ ರಿವಿಷನ್ ಮಾಡಿರಿ. ಫಸ್ಟ್ ವಿಡಿಯೋ ಬಂದ ತಕ್ಷಣ ನೀವು ಮ್ಯೂಟ್ ಮಾಡಬೇಕು, ಮ್ಯೂಟ್ ಮಾಡಿ ಹಾಕಬೇಕು. ಪ್ರತಿಯೊಂದು ಪೇಜದ ಆನ್ಸರ್ಗಳನ್ನು ತಕ್ಷಣ ಹೇಳಲಾಗುತ್ತದೆ. ಇದರಿಂದ ಹೆಚ್ಚು ರಿವಿಷನ್ ಆಗ್ತದೆ. ನೀವು ಮನೆ ಕೂತು ನವೋದಯ ಮಾಡ್ಕೋತೀರಿ. ಥ್ಯಾಂಕ್ ಯು ವೈಸ್. ಗುರು ರಾಘವೇಂದ್ರ ಪ್ರಸನ್ನ. ನಿಮ್ಗೆ ಒಳ್ಳೆಯದಾಗಲಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನಮಗೂ ಬೆನಿಫಿಟ್ ಅದ. ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ಪಾಲಕರು, ಶಿಕ್ಷಕರು ಶೇರ್ ಮಾಡಿ ನೀವು ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕು. ನಮಸ್ಕಾರಗಳು. ಥ್ಯಾಂಕ್ ಯು ವೈಸ್.